ಇರ್ತಕ್ಕಂಥ ಅವಕಾಶದಲ್ಲಿ ಎಲ್ಲ ವರ್ಗಕ್ಕೂ ಸಮಾನ ರೀತಿಯಲ್ಲಿ ಅದರಲ್ಲೂ ವಿಶೇಷ ಕೃಷಿಕ ಸಮಾಜಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು, ರಾಜ್ಯಕ್ಕೆ ಸಿಕ್ಕಿರ್ತಕ್ಕಂಥ ಗೌರವವನ್ನು ಅದನ್ನು ಕಾಪಾಡಿಕೊಂಡು ಹೋಗಬೇಕು. ನಿಮಗೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನೀವು ಎಂದೋ ಅವಕಾಶಗಳನ್ನ ತಗೋದಾಯ್ತು, ಸಿಗಲಿಲ್ಲ. ಎಲ್ಲ ಸಂದರ್ಭದಲ್ಲೂ ಸಹ ನೀವು ಎಲ್ಲ ವರ್ಗದಲ್ಲೂ ಸಹ ನೀವು ಮಿಂಚಿದಿರ. ಹಿಂದುಳಿದ ವರ್ಗ ಅಂದ್ರೆ ಕುರುಬ, ದೇವಾಂಗ, ಹೀಡಿಗ ಮೊದಲಾದ ಎಲ್ಲ ವರ್ಗಗಳ ಸಮಾಜದಲ್ಲಿ ಬೆಳೆ ಬೆಳೆಸಿದಿರ. ಅದರಲ್ಲೂ ವಿಶೇಷ ಶಿಕಾರಪುರದಲ್ಲಿ ಬೆಳೆದಿದೆಯಲ್ಲ, ಅದು ಅತ್ಯಂತ ಸಂತೋಷ ವಿಚಾರ. ಮುಂದಿನ ದಿನಮಾನಗಳ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿ. ನೀವೆಲ್ಲ ರೀತಿಯಿಂದಲೂ ಸಹ ಸಾರ್ವಜನಿಕವಾಗಿ ತೊಡಗಿಸಬೇಕು ಅಂತ ಹೇಳಿ ಮತ್ತನ್ನ ಹೇಳ್ತದನ್ನು ಮಾತನಾಡಿಸ್ತೇನೆ. ಅದು ಒಂದು ಮೇಲಾಗಿ ನಮ್ಗೊಂದು ಹೇಳ್ತಾ ಇಟ್ಟು ಮತ್ತೆ ಹೋಗುತ್ತೆ. ನಮ್ಗೂ ವಯಸ್ಸಾಯ್ತು, ನಮ್ಗೂ ಆಗಲ್ಲ. ನಿಜವಾಗ್ಲೂ ನಮ್ಮ ರಾಜ್ಯ ಸಂಚಾಲಕರು ಇರ್ಬೋದು, ನಮ್ಮ ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ನಿಜವಾಗಿ ಈ ಸಂಘಟನೆನ ಇದನ್ನ ಬಲಪಡಿಸ್ಬೇಕು. ಹುಟ್ಟಾಕಿದಾರಲ್ಲ, ಇದನ್ನ ನಾವು ಬಲಪಡಿಸ್ಬೇಕು. ವರ್ಗದಲ್ಲಿ ಬಹಳ ಬೇಜಾರಾಗುತ್ತೆ. ಏನು ನಾವು ಹುಟ್ಟಿದಾಗಿಂದಲೂ ಕೂಡ ಅವ್ರನ್ನೇ ನಾವು ನೋಡ್ತಾ ಇದೀವಿ, ಅವರು ಎಂಜಾಯ್ ಮಾಡೋದೇ ನೋಡ್ತಾ ಇದೀವಿ. ನಾವು ಯಾವಾಗ ಆ ಸ್ಥಾನಗಳನ್ನ ನಾವು ಪಡಿಬೇಕು, ನಾವು ಯಾವಾಗ ಅಂತ ಉನ್ನತ ಸ್ಥಾನಗಳಿಗೆ ಹೋಗ್ಬೇಕು, ಅದು ಸಾಧ್ಯವೇ ಇಲ್ಲವೋ ಜೀವನದಲ್ಲಿ ಅಂತಕ್ಕಂಥ ಯೋಚನೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಬಹಳ ಗಟ್ಟಿಯಾಗಿರ್ತಕ್ಕಂಥ ಮನಸ್ಸನ್ನು ಪಡಿಬೇಕು. ಯಾಕೆಂದ್ರೆ ಯಾಕೆ ಬರೀಬೇಕು ಅಂತ ಹೇಳಿದ್ರೆ, ನೋಡಿ, ಈಗ ಪಕ್ಷಗಳಿದ್ದಾಗ ಏನಾಗುತ್ತೆ ಅಂತ ತೃಪ್ತಿ ಆಗ್ತದೆ. ಹಾಗಾಗಿ ಉನ್ನತ ಸ್ಥಾನಕ್ಕೆ ಇವರು ಹೋಗಕ್ ಆಗದೇ ಇಲ್ಲ. ನಾವು ಯಾವ ರೀತಿ ತಯಾರಾಗಬೇಕು ಅಂತ ಹೇಳಿದ್ರೆ, ನಮ್ಮ ಒಂದು ವರ್ಗಗಳಲ್ಲಿ ಜಾತಿ ಯಾವುದೇ ಇರ್ಬೋದು, ಅವ ಹಿಂದುಳಿದ ವರ್ಗ ಆಗಿರ್ಬೋದು, ಅತಿ ಹಿಂದುಳಿದ, ಅಲ್ಪಸಂಖ್ಯಾತ, ಈ ಯಾವುದೇ ವರ್ಗದ ಇರ್ಬೋದು, ಈ ವರ್ಗದಿಂದ ಒಬ್ಬ ವ್ಯಕ್ತಿಯನ್ನ ನಿಲ್ಲಿಸಿರ್ಬೇಕು. ಅದು ಯಾವುದೇ ಪಕ್ಷದಲ್ಲಾಗಿರ್ಬೇಕು, ಅವರನ್ನ ನಾವು ತಯಾರು ಮಾಡಬೇಕು. ಅವರಲ್ಲೇ ನಮ್ಮಲ್ಲೇನೆ ಈ ತರ ಅಭ್ಯರ್ಥಿಗಳನ್ನು 4-5 ರೆಡಿ ಮಾಡಿ ನಾವು ಪ್ರಚಾರ ಮಾಡಬಹುದು. ಐದಾದಲ್ಲಿ ಈ ತರ ವ್ಯಕ್ತಿ ಒಬ್ಬ ಇದ್ದಾನೆ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಅಲ್ಲಿ ಇರ್ಬೋದು, ಅವನು ಯಾವ್ದು ಇನ್ನೊಂದು ಜನತಾದಳದ ಇರ್ಬೋದು, ಯಾವ್ದೋ ಇಂಡಿಪೆಂಡೆಂಟ್, ಈ ತರ 4-5 ಅಭ್ಯರ್ಥಿಗಳಿದ್ದಾರೆ. ಅದ್ರಲ್ಲಿ ಯಾರೋ ಒಳ್ಳೆ ವ್ಯಕ್ತಿ ಇದ್ರೆ ಆ ವ್ಯಕ್ತಿಯನ್ನು ನಾವೇ ಆಯ್ಕೆ ಮಾಡ್ಕೋಬೇಕು. ಗಟ್ಟಿಯಾಗಿ ಅವನಿಗೆ ಪಕ್ಷಾತೀತವಾಗಿ ನಾವು ಬೆಂಬಲ ಕೊಡಬೇಕು, ಮನೆಗೆ ಹೋಗಿ ಹೇಳಬೇಕು. ಹಾಗಾಗಿ ಮಾಡಿದ್ರೆ ಮಾತ್ರ ಈಗ ಏನ್ ನಡೀತಾ ಇದೆ ಇದನ್ನ ಬದಲಾವಣೆ ಮಾಡೋ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಮತ್ತು ನಾವು ಅವರ ಒಂದು ಕಬ್ಜಿಯೊಳಗೆ ಸಿಕ್ಕಾಕೊಳ್ತೇವೆ. ಅವ್ರು ಹೇಳ್ದಾಗ ನಾವು ಕೇಳಬೇಕಾಗತ್ತೆ ಮತ್ತು ಅವರಿಂದ ನಾವು ಶೋಷಣೆ ಒಳಪಡ್ತೀವಿ. ಅದಕ್ಕಾಗಿ ನೀವು ಬಹಳ ಗಟ್ಟಿ ತೀರ್ಮಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಇದು. ತಾವೆಲ್ಲರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ನ್ಯಾಯ ಕೊಡೋದ್ರ ನಿಟ್ಟಿನಲ್ಲಿ ಸಮಾಜದ ಬದ್ಧತೆ ತಳಮಟ್ಟಕ್ಕೆ ಇವತ್ತು ಒಂದು ಸಾಂಪ್ರದಾಯಿಕ ಹೋಯ್ತು, ಹಿಂದಿನ ಅವಧಿಗಳು ಹೋಯ್ತು. ನಮ್ಮ ಥರದ್ದೊಂದು ನಡವಳಿಕೆಗಳನ್ನ ಅಥವಾ ನಾವು ನಡಾವಳಿಗಳನ್ನ ಬರ್ಕೊಂಡು ನಾವು ಅದನ್ನ ಹೆಚ್ಚು ಪ್ರಚಾರ ಮಾಡಿ ಎಲ್ಲ ಜನರಿಗೆ ಒಂದಿಷ್ಟು ಆ ತಿಳುವಳಿಕೆಯನ್ನು ಕೊಡೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಈಗ ಸನ್ಮಾನಕ್ಕೆ ಅಂತ ಮೀಟ್ ಮಾಡಿದಾಗ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದಾರೆ ಏನೇನು ಮಾಡಬೇಕು, ನಾನು ಏನಾಗಿದೆ, ಅವರ ಕೃಷಿಕ ಸಮಾಜದ ಒಬ್ಬ ಹಿರಿಯ ಯಾವ ರೀತಿ ಹೋರಾಟ ಮಾಡಿದ್ರು ಅದನ್ನು ನಾವು ಯಾವ ರೀತಿ ಅಳವಡಿಸಿಕೊಂಡ್ರಿ, ಹೆಂಗೆ ನಾವು ಇದೇನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥವ್ರು ನಮ್ಮ ನಗರದ ಮಧ್ಯೆ. ನಿಜವಾದ ಅಂಥ ವ್ಯಕ್ತಿ, ಸೂಕ್ತವಂತ ವ್ಯಕ್ತಿಯನ್ನೇ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನೀವೆಲ್ಲ ಹೇಳಿದ್ರಿ, ನಾವೆಲ್ಲರೂ ಅಲ್ಲಿಂದ ಸಂಘಟನೆ ಒಂದಾಗಬೇಕು, ಯಾವ ರೀತಿ ಒಂದಾಗಬೇಕು ಅನ್ನೋದಕ್ಕೆ ನೀವು ಯಾರು ಯೋಚನೆ ಮಾಡ್ತಾರೆ. ಚುನಾವಣೆ ಬಂದ ಸಂದರ್ಭದಲ್ಲಿ ನಾವು ಇದ್ಕೊ ಹೋಗ್ತೇವನ್ನ. ಈಗ ಸಿದ್ದರಾಮಯ್ಯನವರು ಚುನಾವಣೆ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ನಾವು ಯಾವುದೇ ಪಕ್ಷ ಬೇಡ, ಅವ್ರ ವಿರುದ್ಧವಾಗಿ ಪ್ರಬಲ ಜಾತಿ ಯಾರು ವ್ಯಕ್ತಿ ಯಾವುದೇ ಪಕ್ಷ ಬೇಡ, ಅವ್ರಿಗೆ ಓಟನ್ನು ಹಾಕ್ತಾರೆ. ನಾನು ಅದಕ್ಕೆ ಉದಾಹರಣೆ ನನಗೆ ಬಂಗಾರಪ್ಪನವರು ಬಿಜೆಪಿ ವಿರೋಧಿ ಆಗಿರ್ತಕ್ಕಂಥವ್ರು ಸಿದ್ದರಾಮಯ್ಯ ತಪ್ಪಿಕೋಬೇಕು. ನಾನು ಯಾವಾಗ ವಿರೋಧಿ ಆಗಿರ್ತಕ್ಕಂಥ ಬಂಗಾರಪ್ಪನವರು ಯಾವ ಪಕ್ಷಕ್ಕೆ ನಿಂತ್ಕೊಂಡಾಗ ಆ ಪಕ್ಷಕ್ಕೆಲ್ಲ ನಾನು ಓಟನ್ನು ಹಾಕಿದ್ದೀನಿ. ಇವ್ರಿಗೆ ಗೊತ್ತಾಗ ಪಕ್ಷ ನಾನು ಅವ್ರ ಮೇಲೆ ಎಮ್ಮೆ ಮೂಲಕ ಅವ್ರ ಮೇಲೆ ಒಂದು ಸೆಮಿನಾರ್ ಮಾಡಿದ್ರು. ಸೆಮಿನಾರ್ ಮಾಡಿ ಸರ್ಕಾರನೇ ಖರ್ಚು ಭರಿಸಬೇಕು ಅನ್ನೋ ವಿಚಾರನೂ ಸಹ ಒಂದು ಚರ್ಚೆ ಮಾಡಿದ್ರು. ಸೋಕಾರ್ಡ್ ಇದು ಸರ್ಕಾರಕ್ಕೆ ಶಕ್ತಿಯಾಗುವಂತ ವಿಚಾರ ಆಗಿರೋದ್ರಿಂದ ನಮ್ಮ ಸಿದ್ದರಾಮಯ್ಯ ಇದಕ್ಕೆ ಸರ್ಕಾರಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸನ ನಮ್ಮ ನಗರ ಮಹಾದೇವನವರು ಮಾಡ್ತಾ ಇದ್ದಾರೆ. ಹೌದ್ರಾ? ಯಾಕೆ ಅಂತಂದ್ರೆ ನಾವು ಅಹಿಂದ ಸಂಘಟನೆ ಈಗ ಬೇರೆ ಮೇಲ್ ಜಾತಿಯವರು ಏನಾರ ಮಾಡಿದ್ರೆ ಅವ್ರ ಸ್ವಂತಕ್ಕೋಸ್ಕರ ಏನಾರ ಹೇಳ್ತಾರೆ ಹೊರತು ಜನರಿಗೋಸ್ಕರ ಏನಾರ ಮಾಡ್ಬೇಕು ಅಂತ ಒಂದ್ಸಲಿನೂ ಒಬ್ಬರು ಬಾಯಲ್ಲೂ ಬರೋದಿಲ್ಲ. ನಿಜನ ಸುಳ್ಳು? ನಮಸ್ಕಾರ. ಏನಪ್ಪಾ ಚಂದ್ರ? ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ಹೇಳ್ತೀವಿ. ಎಲ್ಲ ಹಿರಿಯರು, ಮುಸುದಿಗಳು ಹೇಳಿದಂತ ಪ್ರತಿಯೊಂದೊಂದು ತಮ್ಮ ಮಾತುಗಳನ್ನ ಹೇಳಿದ್ರು. ಈಗ ರಾಜಕೀಯದಲ್ಲಿ ನಡೀತಾ ಇರೋದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆಂದ್ರೆ ಹಿಂದೆ ರಾಜರು ಬಹಳಷ್ಟು ಜನ ಸಣ್ಣ ಸಣ್ಣ ಪ್ರಾಂತ್ಯದಲ್ಲಿ ಆಳ್ತಾ ಇದ್ರು. ಬ್ರಿಟಿಷರು ಬಂದು 1600ರಲ್ಲಿ ನಮ್ಮಲ್ಲೇ ಒಡಕು ತಂದ್ಬಿಟ್ಟು ಇಡೀ ದೇಶನೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರು. ಈಗಲೂ ಅದೇ ಪರಿಸ್ಥಿತಿ ಆಗ್ತಿದೆ. ಯಾರು
ನಾವು ಇದೇ ಜಾತಿಯಲ್ಲಿ ಇದೇ ಧರ್ಮದಲ್ಲಿ ಅಂತ ಕೇಳ್ಕೊಂಡು ಭಗವಂತನಂತ ಹುಟ್ಟಿಲ್ಲ. ಅವನು ಮನುಷ್ಯ ಜಾತಿಯಲ್ಲಿ ಹುಡ್ಸಿರ್ತಾನ, ಆವಾಗ ಹುಡ್ಸಿರ್ತಾನೋ, ಚೋಳಾಗಿ ಹುಡ್ಸಿರ್ತಾನೋ, ಪ್ರಾಣಿಯಾಗಿ ಹುಡ್ಸಿರ್ತಾನೋ. ಮನುಷ್ಯ ಜೀವಿಯಲ್ಲಿ ಹುಟ್ಟಿದಾಗ ಮಗು ಆಗಿರ್ತಾನೆ, ಮಗು ಆಗ್ತಿದ್ದಾಗ ಬೆಳವಣಿಗೆ ಆಗಿದ್ಮೇಲೆ ಜಾತಿ, ಧರ್ಮ, ವರ್ಗ ಎಲ್ಲ ಬರ್ತಾವ. ನಾವೆಲ್ಲ ಮನುಷ್ಯರೇ. ಈಗಿನೂ ಬರ್ತಾ ಇರೋದು ಒಳ ಮೀಸಲಾತಿ ಅವೆಲ್ಲ ಏನಾಗ್ತಿದೆ ಅಂದ್ರೆ ಶೋಷಣೀಯ ವರ್ಗರು ಧ್ವನಿ ಇಷ್ಟು ದಿನ ಎತ್ತಿತಾ ಇರಲಿಲ್ಲ, ಈಗ ಎತ್ತಿತಾ ಇರೋದು. ಆ ಮೂಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೆ ನೀವು ಶೋಷಣೆಯಲ್ಲಿ ಇದ್ದೀರಾ, ಅದನ್ನ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತರ್ತಾ ಇದೆ. ಆದ್ರೆ ಯಾರಿಗೆ ಶೋಷಣೆಯಲ್ಲಿ ಹೊರಗಡೆ ಆದ ಅವರಿಗೆ ಸರ್ಕಾರ ಒಂದು ಉದ್ಯೋಗ ಕೊಟ್ಟಾಗ, ಬೆನಿಫಿಟ್ ಕೊಟ್ಟಾಗ ಅವನು ಸರ್ಕಾರದ ಸವಲತ್ತುಗಳನ್ನು ತಗೊಳ್ಳೋದು ನಿಲ್ಲಿಸಿ ಯಾರು ದಮನೀಯವಾಗಿ ಹಿಂದಿದಾರೋ ಅವರಿಗೆ ಅವಕಾಶ ಮಾಡಿಕೊಟ್ಟಾಗ ಎಲ್ಲರೂ ಸಮಾನವಾಗಿ ಬರ್ತೀವಿ ನಾವು. ಹಾಗೂ ಈಗ ಸಂಘಟನೆ ಎಲ್ಲಾಗಿದೆ ಅಂದ್ರೆ ಒಂದು ಒಕ್ಕಲಿಗರದು, ಒಂದು ಲಿಂಗಾಯತರದು, ಒಂದು ದಲಿತರದು, ಈ ರೀತಿ ಆಗ್ತಾ ಹೋಗಿದೆ. ಆಮೇಲೆ ಹಿಂದುಳಿದಂತವರು ಅಹಿಂದ, ಅಲ್ಪಸಂಖ್ಯಾತ, ಈ ರೀತಿ ಹಲವು ಜನ ಇವನ್ನೆಲ್ಲ ತೆಗೆದು ಒಬ್ಬ ಅವನು ಹಿಂದೂ ಆಗಿರ್ಲಿ, ಮುಸಲ್ಮಾನ ಆಗಿರ್ಲಿ, ದಲಿತನಾಗಿರ್ಲಿ, ನಾಯಕತ್ವ ಗುಣಗಳನ್ನ ಇದ್ದಾಗ ಅವನಿಗೆ ನಾವು ಸಪೋರ್ಟ್ ಮಾಡಿದಾಗ ಈ ಸಮಾಜ ಸುಂದರವಾಗಿರುತ್ತೆ. ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಮುಂದ್ಗಡೆ ಕೂತಿರುವಂತ ವ್ಯಕ್ತಿಗಳೇ ಸಾಕು. ಹಿಂದೆ ಬಹಳಷ್ಟು ಜನ ಇದ್ದಾರೆ. ಮುಂದೆ ಕೂತಂತ ಮಾದೇವಪ್ಪರ ಆಗಿರ್ಬೋದು, ನಮ್ಮ ಸಿದ್ದರಾಮಣ್ಣವರಾಗಿರ್ಬೋದು, ಶೇಷಾದ್ರಿ ಅವರಾಗಿರ್ಬೋದು, ಸನವಲ್ಲವರಾಗಿರ್ಬೋದು, ನಮ್ಮ ಕಲ್ಲಪ್ಪರಾಗಿರ್ಬೋದು. ಸರಿನಾ? ಹಾಗೆ ನಮ್ಮ ಪತ್ರಕರ್ತರಾದ ನಟರಾಜ್ ಸರ್ ಈ ಇವತ್ತಿನ ಮಹಿಳೆಯರಿಗಾಗ್ಲಿ, ನಮ್ಮ ವಿಧವೆಯರಿಗೆ, ಇದರಿಗೆ ರಾಜ್ಯದಲ್ಲೇ ಬಹುಶಃ ವಿಶ್ವದಲ್ಲೇ ನಮ್ಮ ಬಹುಶಃ ಇದಿಲ್ಲಿರ್ಬೋದೇನೋ ಆ ರೀತಿ ತಗೊಂಡು ಪ್ರತಿಯೊಂದೊಂದು ನೇರ ದಿಟ್ಟ, ಯಾವ್ದು ಮುಚ್ಚುಮರೆ ಇಲ್ಲ. ನಾವೇನೇ ಮಾಡ್ತೀವೋ ನಾವು ನಮ್ಮ ಮನೇದು ಯಾವ್ದು ಮಾತಾಡ್ತಾ ಇಲ್ಲ, ಅಲ್ಲಿ ಸಮಾಜದ ದೃಷ್ಟಿಕೋನ ಇಟ್ಕೊಂಡು ಮಾತಾಡ್ತಾ ಇದೀವಿ ನಾವು. ಅದನ್ನ ನೇರವಾಗಿ ಜನ್ಮ ತಲುಪಿಸಿದಾಗ ಜನರಿಗೆ ಅವರ ಸಂಕ್ಷಿಪ್ತವಾದ ವರದಿಗಳನ್ನ ತರ್ತಾರೆ. ಇದನ್ನ ನಾವೆಲ್ಲರೂ ರೂಢಿಸಿಕೊಂಡು ಬರ್ಬೇಕು. ಈಗ ಕೆಲವೊಂದು ಮಾತುಗಳು ಹೇಳಿದ್ರು, ನೀವು ಅಲ್ಲಿರಬಾರ್ದಿತ್ತು, ನೀವು ಇಲ್ಲಿರಬಾರ್ದಿತ್ತು ಅಂತ. ಅಲ್ಲಿರಬಾರ್ದು, ಇದು ಇಲ್ಲಿರಬಾರ್ದು ಅಂತ ಅಲ್ಲ ಮುಖ್ಯ. ಯಾಕೆಂದ್ರೆ ನಮ್ಮ ಮಹಾತ್ಮ ಗಾಂಧಿ ಅವರು ಒಂದ್ ಕೆನ್ನೆ ಕೊಡಿದಾಗ ಇನ್ನೊಂದ್ ಕೆನ್ನೆ ಕೊಟ್ರು. ಹಾಗಾಗಿ ನಾವು ಇಲ್ಲಿವರೆಗೂ ಬಂದ್ವಿ. ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಮಾಡಿದ್ರು, ನಾಯಕತ್ವದ ಸರಿಯಾದಿಕ್ಕ ಹೋಗ್ಲಿಲ್ದಾಗ ನಾವು ಪಕ್ಷ, ಧರ್ಮ, ಸಂಘಟನೆ ಮಾಡ್ಕೊಳ್ಳೋದು ಸಹಜ. ನಾವು ಮಾಡ್ಕೊಂಡಾಗ ಅವ್ನು ತಪ್ಪು ಮಾಡ್ತಾನಂದ್ರೆ ಇನ್ನೊಬ್ಬ ಸಂಘಟನೆ ನಾವು ತಿದ್ದಿ ಹೇಳ್ಬೇಕು. ಬಟ್ ಯಾರು ನಮ್ಮ ಸಂಘಟನೆಯಲ್ಲಿ ಬಿಟ್ಟು ಬೇರೆ ಯಾರ ಬಂದಾಗ ನನ್ನ ಸಂಘಟನೆ, ನನ್ನ ಧರ್ಮ, ನನ್ನ ಜಾತಿ ಬಿಟ್ಟು ಅಖಂಡವಾಗಿ ನಾವು ನಿಂತು ಆ ವಿರೋಧಿಗಳನ್ನ ಎದುರಿಸುವಂತ ಛಲ ಮಾಡಿದಾಗ ಮಾತ್ರ ನಾವು ಅಖಂಡ ಭಾರತವರು ಆಗ್ಲಿಕ್ಕೆ ಆಗ್ಲಿತ್ತೆ ಅಂತೇಳಿ ಮಾದೇವಪ್ಪರು ನನ್ನದೊಂದು ಮನವಿ. ಈಗ ರೈತರಿಗೆ ದುಡ್ದಂತ ಬೆಲೆ ಇಲ್ಲ, ಹೆಸರಿಲ್ಲ, ಏನಿಲ್ಲ. ಹಾಗಾಗಿ ನೀವು ಈ ಮಹಾಲ್ಗಳು ಬಂದ್ಬಿಟ್ಟು ಪ್ರತಿಯೊಂದೊಂದು ರೈತರನ್ನ ಕೊಂಡ್ಕೊಂಡು ದಿವಾಳಿ ಆಗ್ತಾರೆ. ಮೊದಲು ರೈತರುಗಳು ಏನೇ ಬೆಳೆದಿದ್ರು ಆ ಸಂತೆಗಳಲ್ಲಿ ಬಂದು ತಮ್ಮ ವ್ಯಾಪಾರಕ್ಕೆ ಏನ್ ಬರುತ್ತೋ ಅದನ್ನ ವ್ಯಾಪಾರ ಮಾಡ್ಕೊಡ್ತಿದ್ರು, ಬರಲಿಲ್ಲ ಅಕ್ಕಪಕ್ಕ ಜನಗಳಿಗೆಲ್ಲ ಕೊಟ್ಟೋಗ್ತಿದ್ರು. ಈಗ ದೊಡ್ಡ ದೊಡ್ಡ ಮಾಲ್ಗಳನ್ನ, ದಳ್ಳಾಳಿಗಳನ್ನ ಇಟ್ಕೊಂಡು ಅವ್ರ ಹತ್ರ ಖರೀದಿಸ್ಕೊಂಡು ₹1 ಕೊತ್ತಂಬರಿ ಸೊಪ್ಪು ಮಾರ್ತಾ ಇದ್ದಿದ್ದನ್ನ 10 ರೂಪಾಯಿಗೆ 2 ಒಂದು ಫ್ರೀ ಅಂತ ಕೊಡ್ತಾರೆ. ₹1 10 ಸಿಗೋದನ್ನ 2 ಕೊಟ್ಟು ಒಂದು ಫ್ರೀ ಅಂತ ನಮ್ಮನ್ನೇ ಮಾಡ್ತಾರೆ. ಅದು ಬಿಟ್ಟಿದ್ದು ದನಕ್ಕೂ ಹಾಕಲ್ಲ, ಹಾಳು ಮಾಡ್ತಾರೆ. ನೀವು ಆಗಿರೋದ್ರ ರೈತರು ದುಡ್ದಿದ್ದನ್ನ ಅಲ್ಲೆಲ್ಲ ಏನೇನು ಲೈವಟ್ಗಳಿದಾವೋ ದೊಡ್ಡದು, ಅಲ್ಲೇನು ಜಾಗಗಳಿರ್ತಾವೋ ಅವರಿಗೆ ಅದೇ ಆದಂತ ಮಾರ್ಕೆಟ್ ಮಾಡ್ಕೊಡಿ. ಯಾವುದು ಮಾಲ್ಗಳಿಗೆ, ದಳ್ಳಾಳಿಗಳಿಗೆ ಹೋಗದೆ ಜನಗಳಿಗೆ ನೇರ ರೈತರು ದುಡ್ದಿರೋಂಥದ್ದು ಆ ಗ್ರಾಹಕರಿಗೆ ತಲುಪುವಂತ ನಿಖರವಾದ ಬೆಲೆ. ಒಬ್ಬ ಬೀದಿ ಬದಿ ವ್ಯಾಪಾರಗಳು ಮಾಡ್ತಿರ್ತಾನೆ ₹100 ಕೆಜಿ ಹಣ್ಣು, ಆ ರೀತಿ ನಿಖರವಾದ ಬೆಲೆನ ಸಾರ್ವಜನಿಕ ದಳ್ಳಾಳಿ ಇಲ್ದಂಗೆ ತಲುಪಿಸಿದ್ರೆ ಅದರ ಕೀರ್ತಿ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಗುರುತಿಸಿ ನಮ್ಮ ನಗರ ಮಾದೇವಪ್ಪರಿಗೆ ಒಂದು ರಾಜ್ಯ ಮಟ್ಟದ ಸ್ಥಾನ ಚೇರ್ಮನ್ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ. ಆದರೆ ಈಗ ನಮ್ಮ ಮಾಜಿ MLC RK ಸಿದ್ದರಾಮಣ್ಣ ಅವರು ಅಹಿಂದ ಪ್ರಮುಖರು. ಕಾಳಿಜ್ಜ ಇದೆ ಅಹಿಂದ ಬಗ್ಗೆ ಅವರು ಕೆಲವು ಸಭೆ ಮುಂಚೆ ಚರ್ಚೆ ಆಯಿತು, ನೀವೆಲ್ಲ ಬರೋದ್ ಮುಂಚೆ. ಅವರು ಒಂದು ಒಳ್ಳೆ ನಾಯಕರವರು. ಆಮೇಲೆ ನಮ್ಮ SP ಶೇಷಾದ್ರಿ ಕುರುಬ ಸಮಾಜದಲ್ಲಿ ಒಳ್ಳೆ ಒಂದು ವ್ಯಕ್ತಿತ್ವ ಇಟ್ಕೊಂಡಿದ್ದಾರೆ ಅವರು. ಜಿಲ್ಲೆಯವರು ಪ್ರಮುಖರು. ನಮ್ಮ ಜಫುಲ್ಲಾ ಖಾನ್ ಆಗ್ಲಿ, ಶಿವಕುಮಾರ್ ಆಗ್ಲಿ, ಉಮೇಶ್ ಯಾದವ್ ಆಗ್ಲಿ, ಕೃಷ್ಣಮೂರ್ತಿ ಅವರೇ, ಚಂದ್ರಪ್ಪ ಅವರಾಗ್ಲಿ, ಶಂಕರ್ರಾವ್ ಆಗ್ಲಿ, ರಾಜಮ್ಮ ಅವರಾಗ್ಲಿ, ಮತ್ತೆ ನಮ್ಮ ಕರಿಯಪ್ಪ ಕುರುಬ ಸಮಾಜದ ಮಾಜಿ ಅಧ್ಯಕ್ಷರು, ಮಾಜಿ ನಗರಸಭಾ ಸದಸ್ಯರು ಅವರು. ಆಮೇಲೆ ನಮ್ಮ ತಿಮ್ಮಪ್ಪ ಅವರು ಶಿಕಾರಿಪುರ್, ಮತ್ತೆಲ್ಲ ಚನ್ನವೀರಪ್ಪ ಅವರು, RT ನಟರಾಜ್ ಅವರು. ಶ್ರಮಿಸ್ಬೇಕು. ಕೆಲವು ಹೆಣ್ಮಕ್ಳು, ಕೆಲವು ಹೆಸರೇ ನಾನು
ಹೇಳಕ್ಕೆ ಇದಾಗಿಲ್ಲ ನನಗೆ. ಆಯ್ತು, ಈಗೇನಿದೆ ಇಷ್ಟೊತ್ತು ಚರ್ಚೆ ಇಟ್ಟಿದೆ. ಈಗ ಚರ್ಚೆಯಲ್ಲಿ ಒಂದೇನಿದೆ, ನಗರ ಮಾದೇವಪ್ಪರಿಗೆ ಸನ್ಮಾನ ಮಾಡಕ್ಕೆ ಇವತ್ತು ಸಭೆ ಕರೆದಿರೋದು, ಅದರಲ್ಲಿ ಸನ್ಮಾನ ಮಾಡಬೇಕು. ಆದ್ರೆ ಈ ರಾಜ್ಯ ಸರ್ಕಾರ ಏನೋ ಒಂದು ಸಮೀಕ್ಷೆ ಮಾಡಿದೆ. ಈಗ ಏನೋ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅದು ಪ್ರಸ್ತಾವನೆ ಇಟ್ಟೆ ನಾನು. ನೀವು ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಂತೆ, ಅದೊಂದು ಬಿಟ್ಟು ಎಲ್ಲ ಚರ್ಚೆ ಮಾಡಿದ್ರಿ ನೀವು. ಅದು ಮುಖ್ಯವಾಗಿದೆ. ಏನಿದೆ, ಕಾಂತರಾಜ್ ವರದಿ 10 ವರ್ಷ ಆದ್ರೇನು ಬದುಕಿಟ್ಟು ಅದು ಎಲ್ಲ ಕಂಪ್ಲೀಟ್ ಸಾಯಿಸ್ಬಿಟ್ರು. ಅದು ಯಾರು? ಈ ಮೇಲ್ವರ್ಗದವರು. ಆ ವರದಿ ಪಾಸ್ ಆಗ್ಬಿಟ್ರೆ ನಿಮಗೆ ನಮಗೆ ಏನ್ ಹಕ್ಕು ಸಿಗ್ಬೇಕು ಎಲ್ಲರೂ ಸಿಗತ್ತದು. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅದು ಇದು ಮಾಡ್ಬಿಟ್ರು, ಅದಕ್ಕೆ ವಿರೋಧ ಮಾಡಿದ್ರು. ಆದ್ರೆ ಮತ್ತೆ ಕಳೆದ ವರ್ಷ 2024 ಸೆಪ್ಟೆಂಬರ್ ಅಲ್ಲಿ ಇದೇ ರಾಜ್ಯ ಸರ್ಕಾರ, ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲ್ಲ ಮತ್ತೆ ಸರ್ ನಾವು ಹೊಸದಾಗಿ ಆದೇಶ ಮಾಡಿದೀವಿ ಅಂದರು. ಯಾಕಂದ್ರೆ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ರು, ಅದು ನೀವು ಸರಿ ಮಾಡಿಲ್ಲ, ಅದು ಈಗ ಸರಿಯಾಗಿ ಮಾಡಿ ಅಂತ. ಅದ್ರ ಪ್ರಕಾರ ಈಗ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಹತ್ರ ಮಧುಸೂದನ್ ಅವರು ಅದಕ್ಕೆ ಚೇರ್ಮನ್ ಇದಕ್ಕೆ ಆಯೋಗಕ್ಕೆ ಅವರು ಎಲ್ಲ ರೆಡಿ ಇಟ್ಟಿದ್ದಾರೆ. ಈಗ ಬಿಡುಗಡೆ ಮಾಡಬೇಕು, ಯಾವ್ಯಾವ ವರ್ಗ ಈ ರಾಜ್ಯದಲ್ಲಿ ಎಷ್ಟೆಷ್ಟಿದ್ದಾರೆ, ಯಾವ ಹಂತಕ್ಕಿದ್ದಾರೆ, ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಅದರಲ್ಲಿ ಎಜುಕೇಟೆಡ್ ಎಷ್ಟಿದ್ದಾರೆ, ಅನ್ಎಜುಕೇಟೆಡ್ ಎಲ್ಲ ಡೀಟೇಲ್ ಬರೋದು ಬಿಡಿ. ಅದು ನಾವು ಎಲ್ಲ ನೋಡ್ಬೋದು. ಅದು ಒಂದು ನಾವು ಕೂಡಲೇ ಅವರು ಇನ್ನೂ 10ನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದಾರೆ. ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಈ ತಿಂಗಳು ಕೊನೆ ಕೊಡ್ತೀವಿ, 10ನೇ ತಾರೀಕು ಅಂತ ಹೇಳಿದ್ದಾರೆ. ಬಟ್ ಅದಕ್ಕೂ ಒತ್ತಡ ಕೊಡ್ಬೇಕು. ಆಮೇಲೆ ಅವ್ರು ಪೆಂಡಿಂಗ್ ಇಟ್ಬಿಡ್ಬೋದು. ಒಂದು ಎರಡನೇದು, ಅದು ಸಬ್ಮಿಟ್ ಆದ್ಮೇಲೆ ಸರ್ಕಾರ ಅದು ಕಾನೂನು ಚೌಕಟ್ಟಲ್ಲಿ ಪಾಸ್ ಮಾಡ್ಬೇಕು. ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಸೆಂಬ್ಲಿಯಲ್ಲಿ ಪಾಸ್ ಆಗ್ಬೇಕು. ಅದು ಆಗಿಲ್ಲ ಅಂದ್ರೆ ಮತ್ತೆ ಕಾಂತರಾಜ್ ವರದಿ ಆಕಸ್ಮಿಕ ಸಿದ್ದರಾಮಯ್ಯ ಅವರಿಂದ ಹೇಳಿಬಿಟ್ರೆ ಖಂಡಿತ ಅದು ಪಾಸ್ ಆಗೋದೇ ಇಲ್ಲ, ಈ ಬೇರೆ ಬೇರೆ ಜಾತಿ ಅವ್ರು ಕೂತ್ರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗೆ ಅವರು ಯಾವತ್ತ ತನಕ ಇದ್ದಾರೆ ಅದ್ರ ಒಳಗೆ ಅದು ಪಾಸ್ ಆಗಿಬಿಟ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತ ನನಗೆ ಸಂಪೂರ್ಣ ಭರವಸೆ. ಸೊ ಇದೊಂದು. ಆಮೇಲೆ ನಮ್ಗಿಂದ ಅಂತ ಹೇಳಿ ನಾವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಯೋಚನೆಗಳು ಎಲ್ಲೆಲ್ಲೋ ಹೋಗ್ಬಿಡ್ತವೆ. ಎಲ್ಲಿ ಹೋಗ್ತದೆ ಅಂತಂದ್ರೆ, ಇವತ್ತಿನ ದಿನ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಕೂಡ ಕಾಂತರಾಜ್ ಅಂತ ವರದಿ ಅವರೇ ತಯಾರು ಮಾಡಿದ್ರು ಕೂಡ ಅದನ್ನ ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ, ಅದನ್ನ ಕಸದ ಬುಟ್ಟಿಗೆ ಹಾಕಿದ್ರಲ್ಲ. ಯಾಕಾಯ್ತಿದು? ಒಂದು ರೀತಿಯಾಗಿ ನಾವು ಯಾರ್ಯಾರು ಅಹಿಂದ ಅಂತ ನಾವು ಅನ್ಕೋತೀವೋ, ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ನಾಳೆ ಯಾರು ನಮ್ಮ ಮಧುಸೂದನ್ ನಾಯಕರು ವರದಿ ಕೊಟ್ಟು ಕೂಡಲೇ ಅದು ಕೂಡ ಹಂಗೆ ಸ್ವೀಕಾರ ಆಗ್ತದೆ, ಜಾರಿ ಆಗ್ತದೆ ಅಂತ ಹೇಳಿ ನಾವ್ಯಾರು ಭ್ರಮೆಯಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ. ಇದು ಹೊಸದಲ್ಲ. ಬಹುಶಃ ನಗರದ ಮಹಾದೇವನವರಿಗೆ ಆ ಕಾಲಘಟ್ಟದ ನಡವಳಿಕೆಗಳು ಎಲ್ಲ ಕೂಡ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ದೇವರಾಜ ಅರಸು ಮುಖ್ಯಮಂತ್ರಿಯಾಗಿ ಎಲ್.ಜಿ. ಹಾವನೂರ್ ಅವ್ರನ್ನ ಅಧ್ಯಕ್ಷರನ್ನ ಮಾಡಿ ವರದಿ ತಯಾರು ಮಾಡಿದ್ರೆ ಆಗ್ಲೂ ಕೂಡ ಈಗ ಯಾವೆಲ್ಲ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೋ ಆ ಎಲ್ಲ ಶಕ್ತಿಗಳು ಕೂಡ ಕೆಲಸ ಮಾಡಿದ್ದಾರೆ. ಆ ವರದಿ ಹೊರಗಡೆ ಬರದೇ ಇರೋದಕ್ಕೆ ಏನ್ ಬೇಕೋ ಅಷ್ಟು ಮಾಡಿದಾರವ ಆ ಕಾಲಘಟ್ಟದಲ್ಲಿ. ಬಹುಶಃ ನೆನಪಿರ್ಬೇಕು ಅಂತ ಅನ್ಕೊಂತೇನೆ, KH ಈಗೇನು HK ಪಾಟೀಲ್ ಇದ್ದಾರೆ, ಅವರಪ್ಪ KH ಪಾಟೀಲ್, ಅವರು KPCC ಅಧ್ಯಕ್ಷ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ದೇವರಾಜ ಅರಸರಿಗೂ KH ಪಾಟೀಲ್ರಿಗೂ ಇವತ್ತಿನ ದಿನ ಯಾವ ರೀತಿ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ಗೂ ನಡೀತಾ ಇದೆಯೋ ಸಂಘರ್ಷ, ಆ ಸಂಘರ್ಷ KH ಪಾಟೀಲ್ರಿಗೂ ಮತ್ತೆ ಇವರಿಗೂ ಇತ್ತು, ಅರಸರಿಗೂ ಇತ್ತು. KH ಪಾಟೀಲ್ರಿಗೂ ಅರಸರಿಗೂ ಒಂದ್ ಕಡೆ ಇವರೇ ಹೇಳದಂತದ್ದು, KPCC ಅಧ್ಯಕ್ಷರಾಗಿ ಈ ಎಲ್.ಜಿ. ಹಾವನೂರ್ ಅವ್ರನ್ನ ಅಧ್ಯಕ್ಷ ಮಾಡಿ ಪಾರ್ಟಿಯಿಂದ ಇದು ಮಾಡಿ ಎಲ್ಲ ಮಾಡಿ ವರದಿ ತಯಾರು ಮಾಡಿದ್ದೀವಿ. ಒಂದ್ ಕಡೆ ಈ ವರದಿ ಹೊರಗಡೆ ಬರ್ದೇ ಇದ್ದಂಗೆ ನೋಡ್ಕೊಂಡವರು ಅವರೇ. ಆಮೇಲೆ ಅದೇ ವರದಿ ಇಟ್ಕೊಂಡು ಅವ್ರ ವಿರುದ್ಧ ಕೆಲಸ ಮಾಡಿದವರು ಅವರೇ. ಇದನ್ನ ಸ್ವಲ್ಪ ಆತ್ಮಾವಲೋಕನ ಮಾಡ್ತಾ ಇದ್ದೀನಿ ನಾನೇನೋ ಅವಾಗ
ಬಹುಶಃ 70ರ ದಶಕದೊಳಗೆ ನನಗೆ 18-19 ವರ್ಷ ಇರ್ಬೋದು. ಆದ್ರೆ ಆ ಇಷ್ಟೆಲ್ಲ ಆಳವಾಗಿ ಯಾಕಾಯ್ತು ಅಂತ ಹೇಳಿ ಈಗ ಯೋಚನೆ ಮಾಡಿದ್ರೆ ಅವಾಗ ಗೊತ್ತಾಗ್ತದೆ. ಇದೇ KH ಪಾಟೀಲ್ರು ದೇವರಾಜ ಅರಸು ತಡ ಮಾಡ್ತಾ ಇದ್ದಾರೆ, ವರದಿ ಅಂಗೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಗೋಪಿನಾಥ್ ಆರ್ ಸಾಂಡ್ರ ಅಂತ ಒಬ್ಬ ಶಾಸಕರಿಗೆ ಗೋಪಿನಾಥ್ ಆರ್ ಸಾಂಡ್ರ ಅಂತ ಹೇಳಿ ಅವರ ಅಧ್ಯಕ್ಷತೆಯೊಳಗೆ KPCC ಕಡೆಯಿಂದ ಒಂದು ಸಮಿತಿ ಮಾಡಿದ್ರು, ಬೇರೆ ಸಮಿತಿ. ಒಂದ್ ಕಡೆ LJ ಹಾವನೂರು ವರದಿ ತಯಾರಾಗಿದೆ, ಇನ್ನೊಂದ್ ಕಡೆ ಬೇರೆ ಸಮಿತಿ ಮಾಡಿದ್ರು. ಆ ಸಮಿತಿಯವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ LJ ರಾಜಕೀಯ ಆಕಾಂಕ್ಷೆಗಳಿಗೆ ಮಹತ್ವಾಕಾಂಕ್ಷೆಗಳಿಗೆ ಇಟ್ಕೊಂಡು ಮಾಡದಂತದ್ದು ಇದು ನಡೀತಾ ಇರ್ತದೆ. ಆದ್ರೆ ಇವತ್ತಿನ ದಿನ ಕಾಲಘಟ್ಟದಲ್ಲೂ ಕೂಡ ಆ ಪರಿಸ್ಥಿತಿ ಏನಿದೆಯೋ ಇವತ್ತು ಅದೇ ಇದೆ, ಏನು ವ್ಯತ್ಯಾಸ ಆಗಿಲ್ಲ. ಕರ್ನಾಟಕ ರಾಜಕಾರಣದ ಇದೇ ಚಿತ್ರ ಏನಿದೆ ಏನೂ ಬದಲಾಗಿಲ್ಲ. ಇವತ್ತಿನ ದಿನ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ ಅಂತಂದ್ರೆ ಸ್ವಲ್ಪ ಇದನ್ನೇ ವಿಶ್ಲೇಷಣೆ ಮಾಡಿದ್ರೆ ಉತ್ತರ ಕರ್ನಾಟಕ ಅಂತಂದ್ರೆ ಅದು ಲಿಂಗಾಯತ, ದಕ್ಷಿಣ ಕರ್ನಾಟಕ ಅಂತಂದ್ರೆ ಅದು ಒಕ್ಕಲಿಗ, ಈ ರಾಜ್ಯ ಅಂತಂದ್ರೆ ಇವರಿಬ್ಬರಿದೆ. ಇನ್ಯಾರ್ದು ಇಲ್ಲಿ 6 ಕೋಟಿ ಒಳಗೆ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನೀವ್ ಎಷ್ಟಿದ್ದೀರಿ ಅಂತಂದ್ರೆ ನಾವೊಂದು 2 ಕೋಟಿ ಇದೀವಿ ಅಂತ. ಯಾರು ಇವ್ರಿಗೆ ಕೇಳಿದ್ರೆ ಇವರು ಹೇಳ್ತಾರೆ, ಒಕ್ಕಲಿಗರು ಹೇಳ್ತಾರೆ ನಾವ್ ಎಷ್ಟಿದೀವಿ ಅಂದ್ರೆ ನಾವು 2 ಕೋಟಿ. ಹಾಗಿದ್ರೆ 6 ಕೋಟಿ ಒಳಗೆ 2 ಕೋಟಿ ಹೋದ್ರೆ ನಾವೆಲ್ಲ ಎಲ್ಲಿದ್ದೀವಿ? ಈ ರೀತಿ ಕರೆಕ್ಟ್ ಆದಂತಹ ಮಾಹಿತಿಗಳು ಡಾಟಾಗಳು ಏನೂ ಸುಮ್ಮನೆ ರಾಜಕಾರಣ ನಡೀತಾ ಇದೆ. ರಾಜಕಾರಣ ಇದರ ಮಧ್ಯೆ ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ನಾವೊಂದು ರಾಜಕೀಯ ಧ್ವನಿ ಆಗ್ಬೇಕು, ಶಕ್ತಿ ಆಗ್ಬೇಕು ಅನ್ನುವಂತ ಕಳೆದ 50-60 ವರ್ಷಗಳಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೂ ರಾಜಕೀಯ ಶಕ್ತಿ ಬೇಕು. ಅಂಬೇಡ್ಕರ್ ಹೇಳಿದ್ದು ಅದನ್ನೇ, ನೀವು ಯಾವ ಶಕ್ತಿ ತೆಗೆದುಕೊಂಡ್ರು ಕೂಡ, ಮೀಸಲಾತಿ ಮತ್ತೊಂದು ಯಾವುದೇ ತೆಗೆದುಕೊಂಡ್ರು ಕೂಡ ಕಟ್ಟ ಕಡೆಗೆ ನಿಮಗೆ ರಾಜಕೀಯ ಶಕ್ತಿ ಇಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಏನೂ ಬೆಲೆ ಇಲ್ಲ ಅನ್ನುವಂಥದ್ದು ಅವರು ಹೇಳುವಂಥದ್ದು. ದೇವರಾಜ ಅರಸರು ಆ ರೀತಿ ಜಾಗೃತಿಯನ್ನ ನಮ್ಮಲ್ಲಿ ಇದು ಇರ್ತಕ್ಕಂಥ ರಾಜಕೀಯ ಪರಿಸ್ಥಿತಿ. ಈಗ ಅಹಿಂದ ಅಂತ ಯೋಚನೆ ಮಾಡಿದಾಗ ಈಗೆಲ್ಲ ನಾವು ಮಾತನಾಡುವಂತ ರೀತಿ ನೋಡಿದ್ರೆ ನಾವೊಂದು ರಾಜಕೀಯ ಪಕ್ಷ ಆಗೋಗ್ಬಿಡ್ಬೇಕು ಅಂತ. ಅಹಿಂದ ರಾಜಕೀಯ ಪಕ್ಷ ಅಲ್ಲ, ಇದೊಂದು ವಿಚಾರ ಇದೆ. ಅದು ಯಾರೇ ಮಾತಾಡಲಿ ಇದೊಂದು ವಿಚಾರ, ಇದು ಹಿಂದುಳಿದವರ ಧ್ವನಿಯಾಗಿ ಇರಬೇಕಿದು. ನಾಳೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆದಂತವರೇ ಹಿಂದುಳಿದ ಪರವಾಗಿ ನಿಲ್ಲಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ರಾಜಕೀಯ ಪರಿಸ್ಥಿತಿ ಇವತ್ತಿನ ದಿನ ನಿರ್ಮಾಣ ಆಗಿದೆ. ಹಂಗಿರೋದ್ರಿಂದ ಯಾರೊಬ್ರು ಮುಖ್ಯಮಂತ್ರಿ ಆದ ತಕ್ಷಣ, ಯಾರೊಬ್ರು ಪ್ರಧಾನಮಂತ್ರಿ ಆದ ತಕ್ಷಣ ನಮ್ ಹಿಂದುಳಿದವ್ರಿಗೆ ಎಲ್ಲದೂ ಬಗೆಹರಿದು ಹೋಗ್ಬಿಡ್ತದೆ, ನಮ್ಗೆ ರಾಜಕೀಯ ಶಕ್ತಿ ಹಂಗಾಗೋದಿಲ್ಲ. ಇವತ್ತಿನ ದಿನ ಇದೆ. ಇದು ಕೇಂದ್ರ ಸರ್ಕಾರನೂ ಕೂಡ ಜಾತಿ ಗಣತಿ ಮಾಡ್ತೀನಿ, ಈ ಸೆನ್ಸಸ್ ಜೊತೆಗೆ ಹಿಂದುಳಿದವ್ರದ್ದು ಎಲ್ಲದೂ ಕೂಡ ಮಾಡ್ತೀನಿ ಅನ್ನೋದು. ಇದ್ರ ಮಧ್ಯೆ ನಾವು ಒಂದು ಧ್ವನಿ ಎತ್ತಬೇಕಲ್ಲ. ನಾಳೆ ಇದು ಬರ್ತದೆ, ಯಾವುದು ಮಹಿಳಾ ಮೀಸಲಾತಿ ಬರ್ತದೆ 33%. ಎಲ್ಲಿಗೆ? ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗೆ 33%. ಯಾರಿಗೆ ಅವಕಾಶ ಯಾರಿಗಾಗ್ತದೆ ಅವಕಾಶ? ಜನರಲ್ ಅವ್ರಿಗಂತೂ ಇದ್ದೇ ಇರ್ತದೆ. ಅದ್ರ ಮಧ್ಯ SC ಸಿಗ್ತದೆ, ST ಮಹಿಳೆಗೆ ಸಿಗ್ತದೆ. ತುಂಬಾ ಸಂತೋಷ. ಜನರಲ್ ಮಹಿಳೆಗೂ ಸಿಕ್ಲಿ, SCಗೂ ಸಿಕ್ಲಿ. ಹಾಗಿದ್ರೆ ಹಿಂದುಳಿದ ಮಹಿಳೆಗೇನು? ಹಿಂದುಳಿದವರು ಮೈನಾರಿಟಿಗೂ ಏನು? ಮೈನಾರಿಟಿಗೂ ಇಲ್ಲ. ಅದೇ ಹೇಳ್ತಾರೆ. ಅದನ್ನೇ ಹಿಂದುಳಿದವರು ಅಂತಂದ್ರೆ ನೋಡಿ, ಹಿಂದುಳಿದವರು ಯಾರು? ನಮ್ ಇದ್ರ ಪ್ರಕಾರ ಎಲ್ಲರೂ ಬ್ಯಾಕ್ವರ್ಡೆ, SCನೂ ಬ್ಯಾಕ್ವರ್ಡೆ, STನೂ ಬ್ಯಾಕ್ವರ್ಡೆ, ನಾವು ಬ್ಯಾಕ್ವರ್ಡೆ. ಆದ್ರೆ ನಮ್ಮನ್ನ ಏನಂತಾರೆ? ಅದರ್ ಬ್ಯಾಕ್ವರ್ಡ್ ಅಂತಾರೆ. OBC ಅದರ್ ಬ್ಯಾಕ್ವರ್ಡ್. ನಾವು ಬ್ಯಾಕ್ವರ್ಡಿನ ವ್ಯಾಖ್ಯಾನದೊಳಗೆ SCನೂ ಬರ್ತಾರೆ, STನೂ ಬರ್ತಾರೆ. ಆದ್ರೆ ಅದರ್ ಬ್ಯಾಕ್ವರ್ಡ್ ಯಾರಿದ್ದೇವೆ ನಾವು? ಇತರೆ ಹಿಂದುಳಿದ ವರ್ಗದವರು ನಾವು ಯಾರಿದ್ದೇವೆ? ನಾವು ಆ ಮಹಿಳೆಗೆ ಬೇಡವಾ? ಇದನ್ನ ನಾವು ಇವತ್ತಿನ ಅದನ್ನ ಬೇಕು ಅನ್ನುವಂಥದ್ದಾದ್ರೆ ನಾವು ಆಯಾ ಕಾಲಘಟ್ಟದೊಳಗೆ ಧ್ವನಿನ ಗಟ್ಟಿ ಮಾಡಬೇಕು. ಕೇವಲ ಇದೇನೋ ಯಾರೋ ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅವರಿಗೋಸ್ಕರ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಮಾಡಬೇಕು. ಮುಖ್ಯಮಂತ್ರಿ ಇದ್ರೆ ಅವ್ರಿಗೇನು ನಾವು ನೈತಿಕ ಬೆಂಬಲ ಕೊಡಬೇಕು ಹಿಂದುಳಿದವರಾಗಿ ಅದನ್ನ ಕೊಡಬೇಕು.
ಆದ್ರೆ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೋಬೇಕಲ್ಲ. ಈ ರೀತಿಯಾದಂತಹ ಯೋಚನೆಗಳು ಇವತ್ತಿನ ಅವಶ್ಯಕತೆ ಇರ್ತಕ್ಕಂಥ. ಹಾಗಾಗಿ ಅಹಿಂದ ಬಹುಶಃ ಈ ದಿಕ್ಕಿನೊಳಗೆ ಇದೊಂದು ಶಕ್ತಿಯಾಗಿ ಮುಂದೆ ಬರಬೇಕು, ಧ್ವನಿಯಾಗಿ ಮುಂದೆ ಬರಬೇಕು. ರಾಜಕೀಯ ಪಕ್ಷಗಳಲ್ಲಿ ಹಿಂದುಳಿದ ವರ್ಗದ ಧ್ವನಿಯಾಗಿ ಉಳಿಯಲ್ಲ. ಅಲ್ಲಿ ನಾವು ಎಷ್ಟೇ ಬಲಶಾಲಿಗಳಾಗಿದ್ರು ಕೂಡ ರಾಜಕೀಯ ಪಕ್ಷದ ಚೌಕಟ್ಟಿನ ರಾಜಕೀಯ ಪಕ್ಷ ಏನ್ ಯೋಚನೆ ಮಾಡುತ್ತೆ? ಅಧಿಕಾರ ತರಬೇಕು, ತನ್ನ ಅಭ್ಯರ್ಥಿ ಗೆಲ್ಬೇಕಷ್ಟೇ. ಅವ್ರು ಯಾವ ಇವತ್ತು ಯೋಚನೆ ಮಾಡ್ತಾರೆ, ಶಿವಮೊಗ್ಗದೊಳಗೆ ಟಿಕೆಟ್ ಕೊಡ್ಬೇಕು, ಶಿಕಾರ್ಪುರದಲ್ಲಿ ಟಿಕೆಟ್ ಯಾರು ಯಾವ ಜಾತಿ ಮುಂದಿದೆ? ಬರೀ ಇವತ್ತು ಜಾತಿ ಒಂದೇ ಅಲ್ಲ, ಈಗ ಜೊತೆಗೆ ಇವತ್ತಿನ ದಿನ ಹಣನೂ ಕೂಡ ಸೇರ್ಕೊಂಡಿದೆ. ಕೇವಲ ಜಾತಿ ಇದ್ರೂ ಉಪಯೋಗ ಆಗಲ್ಲ. ಮೊದಲು 70ರ ದಶಕದೊಳಗೆ ಹೇಳ್ತಾ ಇದ್ವಿ, ಯಾವ ಲಿಕ್ಕರ್ ಲಾಬಿನೇ, ಸರಾಯಿ ಲಾಬಿನೇ ಬಹಳ ದೊಡ್ಡ ಲಾಬಿ ಅಂತ ನಾವು ಹೇಳ್ತಾ ಇದ್ವಿ. ಅಲ್ಲಿ ಒಂದು ಕೌನ್ಸಿಲರ್ ಸೀಟಿಗೆ, ಕಾರ್ಪೊರೇಟರ್ ಸೀಟಿಗೆ 16 ಕೋಟಿಗಳು ಖರ್ಚಾಗ್ತವೆ. ಅದೇ ಇದ್ರೊಳಗೆ ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯತಿಗಳೇನು ಹಿಂದುಳಿದಿಲ್ಲ ಅಂದ್ರೆ, ಇವತ್ತಿನ ದಿನ ಗ್ರಾಮ ಪಂಚಾಯತಿ ಒಳಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಆಗ್ಬೇಕಾದ್ರೆ ಎಷ್ಟು ಖರ್ಚು ಮಾಡಬೇಕು? ನಾನು ಇದನ್ನ ಪ್ರಸ್ತಾಪ ಯಾಕೆ ಮಾಡ್ತೇನೆ ಅಂದ್ರೆ, ಇವತ್ತಿನ ದಿನ ರಾಜಕೀಯ ವಾತಾವರಣದೊಳಗೆ ಜಾತಿ ಒಂದೇ ಕೆಲಸ ಮಾಡ್ತಾ ಇಲ್ಲ, ಜಾತಿ ಜೊತೆಗೆ ಹಣನೂ ಕೂಡ ಕೆಲಸ ಮಾಡ್ತಾ ಇದೆ. ಅದಕ್ಕೇನಾಗಿದೆ, ಆ ದುಡ್ಡಿಗೆ ಏನ್ ತೋರಿಸ್ತಾರೆ ಅಂತಂದ್ರೆ, ದುಡ್ಡಿನ ಬಳಕೆ ಯಾಕಾಗ್ತದೆ ಅಂತಂದ್ರೆ, ಅವ್ನು ಯಾವನೇ ಇದ್ದಿರ್ಲಿ, ಇವತ್ತಿನ ದಿನ ಒಬಿಸಿ ಮತಗಳು, ಅಲ್ಪಸಂಖ್ಯಾತ ಮತಗಳು ಅಂತಂದ್ರೆ ಇದು ಚುನಾವಣಾ ಮಾರ್ಕೆಟ್ನೊಳಗೆ ಖರೀದಿಗೆ ಇರ್ತಕ್ಕಂಥ ವಸ್ತುಗಳು. ನೀವು ಯಾರೇ ಅವನು ಬಿಡು, ನಾವು ಅಲ್ಪತೃಪ್ತರೆ, ನಾವೇನು ಬಹಳ ಇದೇನಲ್ಲ. ಆ ಚುನಾವಣೆ ಸಂದರ್ಭದೊಳಗೆ ಆ ರೀತಿ ಮಾಡ್ತೀವಿ. ಇನ್ನೊಂದು ಸಂದರ್ಭದೊಳಗೆ ಏನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಹೊಸ ಇದು ಶುರುವಾಗಿದೆ, ಅಧಿಕೃತವಾಗಿ ನಿಗಮಗಳು ಯಾವುದು? ಜಾತಿ ನಿಗಮ. ಜಾತಿಗಳು ಎಷ್ಟಿದೆ? 106 ಜಾತಿಗಳಿದೆ. ಎಷ್ಟು ನಿಗಮ ಇರೋದೇನು? 10. ಹಂಗಿದ್ರೆ ಉಳಿಕೆಗೆಲ್ಲ ನಿಗಮ, ಉಳಿಕೆ ಜಾತಿಗಳಿಗೆ ಏನು? ಈ ನಿಗಮಗಳು ಮಾಡಿರುವಂತಹದ್ದು ಕೂಡ ಈ ಯಾರೇ ಮಾಡಿರ್ಲಿ, ಯಾವುದೇ ಜಾತಿಗಳಿಗೆ, ನನ್ನ ಜಾತಿಗೆ ಆಗಿದೆ, ಈ ನಿಗಮ ಆಗುವಂತಹದ್ದು ಸರ್ಕಾರ ಯೋಚನೆ ಮಾಡ್ತದ್ದು. ಸರ್ಕಾರದಲ್ಲಿ ಇರುವಂತ ಯೋಚನೆ ಮಾಡೋದು ಏನು ಅಂತಂದ್ರೆ, ನಿಗಮ ಮಾಡಿಕೊಟ್ರೆ ಸಾಕು, ಆ ಜಾತಿಯವರು ನನಗೆ ವೋಟ್ ಬ್ಯಾಂಕ್ ಆಗಿ ಇರ್ತಾರೆ. ದಿನ ಆಗ್ಬೇಕಾಗಿರುವಂತಹದ್ದು ರಾಜಕೀಯ ಶಕ್ತಿ ಆಗ್ಬೇಕು. ನಾವು ಅದು ಯಾವುದೇ ಪಾರ್ಟಿಯಲ್ಲಿ ಇರಲಿ, ಯಾವುದೇ ಇದರಲ್ಲಿ ನಾವು ಆ ರೀತಿ ರಾಜಕೀಯ ಶಕ್ತಿಯಾಗಿ ಆಗ್ತೀವ ನಾವು, ಅವಾಗ ನಮ್ಮ ಧ್ವನಿಗೆ ಬೆಲೆ ಇರ್ತದೆ. ಹಾಗಾಗಿ ಈ ವರದಿ ಜಾತಿ ಗಣತಿ ಯಾಕಾಗ್ಬೇಕು ಅಂತ ಹೇಳಿದ್ರೆ ಈ ಕಾರಣಕ್ಕೋಸ್ಕರ ಆಗ್ಬೇಕು. ಇಲ್ಲಿವರೆಗೆ ಏನಾಗಿದೆ, ಒಬಿಸಿ ಎಷ್ಟಿದ್ದೀವಿ ಏನೂ ಇಲ್ಲ, ಅದ್ರ ಅಂಕಿಅಂಶ. ಇವನ್ ಎಲ್ ಜಿ ಹಾವನೂರವರು ವರದಿ ತಯಾರಾದಾಗೂ ಕೂಡ ಈ ಯಾವ ವರದಿನೂ ಕೂಡ ಇರಲಿಲ್ಲ, ಅಂದಾಜು ವ್ಯವಹಾರ ಆಗಿದೆ. 35ನೇ ಇಸ್ವಿಗೆ ಗುರುಗರಿಷ್ಠಿದ್ರು ಇರಬಹುದು, ಅದು ನಿಖರವಾಗಲ್ಲ. ಈ ಅಂದಾಜು ಮೇಲೆ ಪ್ರೊಜೆಕ್ಷನ್ ಮಾಡ್ತಾ ಅವಾಗ ಬಳಸಿದ್ದು ಸೆನ್ಸಸ್ ಬಹುಶಃ ಅವರು ಈ ರೀತಿ ನಡ್ಕೊಂಡು ಹೋಗಿದೆ. ಈಗ ಹಂಗಾಗಲ್ಲ. ಈಗ ನಮ್ಮ ಹತ್ರ ತಂತ್ರಜ್ಞಾನ ಇದೆ, ಯಾರು ಎಷ್ಟಿದ್ದೀವಿ ಗೊತ್ತಾಗ್ತದೆ. ಈಗ ಅವ್ರಿಗೆಲ್ಲ ತಳಮಳ ಉಂಟಾಗಿರೋದು ಯಾಕೆ ಅಂತಂದ್ರೆ, ಯಾರು ಎಷ್ಟಿದ್ದೀವಿ ಅಂತ ಗೊತ್ತಾಗೋಗ್ಬಿಡ್ತದೆ. ನನಗೆ ಆಶ್ಚರ್ಯ ಆಗುವಂತದ್ದು, ಶಿವಕುಮಾರ್, ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಚುನಾವಣಾ ಘೋಷಣಾ ಪತ್ರ ಬಿಡುಗಡೆ ಮಾಡಿದ್ದಾರೆ. ಚುನಾವಣಾ ಘೋಷಣಾ ಪತ್ರದಲ್ಲಿ ಏನಿದೆ, ಕಾಂತರಾಜ್ ವರದಿನ ನಾನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದೆ. ನೀವು ತೆಗೆದು ನೋಡಿಬೇಕು ಯಾವ್ದೊಳಗೆ ಘೋಷಣಾ. ಇದಕ್ಕೆ ಯಾರು ಅಧ್ಯಕ್ಷರು? ಕೆಪಿಸಿಸಿ ಅಧ್ಯಕ್ಷರು. ಇದು ಸ್ವೀಕಾರ ಮಾಡುವಂತ ಸಂದರ್ಭ ಬಂದಾಗ, ಸಿದ್ದರಾಮಯ್ಯ ಸ್ವೀಕಾರ ಮಾಡ್ತೀನಿ ಅಂದಾಗ ಇವರು ಓಡೋಗೋದು ಎಲ್ಲಿಗೆ? ಆದಿಚುಂಚನಗಿರಿ ಮಠಕ್ಕೆ ಅಲ್ಲಿ ಹೋಗಿ ಒಕ್ಕಲಿಗರ ಶಾಸಕರನ್ನೆಲ್ಲ ಸೇರಿಸ್ತಾರೆ, ಇವರು ಸಹಿ ಹಾಕ್ತಾರೆ. ಇದು ಅವೈಜ್ಞಾನಿಕ, ಇದು ಅಂತದ್ದು ಇಂಥದ್ದು ಅಂತ ಹೇಳಿ ಇದಕ್ಕೇನ್ ಹೇಳೋಣ? ಯಾವ ರಾಜಕಾರಣ ಅಂತ ಹೇಳೋಣ? ಈ ರೀತಿ ಯಾಕೆ ಹೇಳ್ತಾರೆ ಈಗ ಈ ರೀತಿ ಅಂತಂದ್ರೆ, ನಮ್ಮ ಧ್ವನಿ ಕಡಿಮೆ ಆಗಿದೆ. ನಾವು ಯಾವುದನ್ನು ಕೂಡ ಗಟ್ಟಿಯಾಗಿ ನಾವು ಹೇಳಲ್ಲ ನಾವು. ಹಾಗಾಗಿ ಇವತ್ತಿನ ದಿನದ ಅವಶ್ಯಕತೆ ಇರುವಂತದ್ದು
ಧ್ವನಿಗಟ್ಟಿ ಆಗ್ಬೇಕು. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಇದಾಗ್ತಾರೆ ಅದು ಸೆಕೆಂಡ್ರಿ. ಮುಖ್ಯಮಂತ್ರಿ ಆದ್ರೆ ಎಷ್ಟು ದಿನ ಆಗ್ಬೋದು, ಜನರ ಅಭಿಪ್ರಾಯ ಎಷ್ಟು ದಿನ ಇರ್ತದೋ 5 ವರ್ಷ, ಅದಾದ್ಮೇಲೆ ಇರುತ್ತೆ. ಹಾಗಾಗಿ ನಾವು ಗಂಭೀರವಾಗಿ ಆತ್ಮಾವಲೋಕನ ಮಾಡಿಕೊಂಡು ಇದಕ್ಕೆ ಪೂರಕವಾದಂತಹ ವಾತಾವರಣ ನಾವು ನೀವು ಎಲ್ಲರೂ ಸೇರಿ ನಿರ್ಮಾಣ ಮಾಡಿ. ಏನು ಅಂತಂದ್ರೆ ಈಗ ನಾಳೆ ವರದಿ ಬರ್ತದೆ, ನಾವೆಲ್ಲರೂ ಗಟ್ಟಿಯಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ಮೊದಲು ಸ್ವೀಕಾರ ಮಾಡ್ತೀವಿ. ಫಸ್ಟ್ ಯು ರಿಸೀವ್ ಇಟ್, ಆಮೇಲೆ ಮುಂದಿದ್ದು ಅದ್ರೊಳಗೆ ಏನಿದೆ ಏನಿಲ್ಲ ಅನ್ನುವಂಥದ್ದು ಆಮೇಲೆ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ ರಿಸೀವ್ ಮಾಡ್ಲಿಕ್ಕೆ ಬಿಡಲಿಲ್ಲ, ರಿಸೀವ್ ಆದ್ಮೇಲೆ ಅದ್ರೊಳಗೆ ಏನಿದೆ ಅಂತ ಹೇಳಿ ಬಿಡುಗಡೆನೆ ಮಾಡಲಿಲ್ಲ. ಇದ್ದಕ್ಕಿದ್ದಂಗೆ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿ. ಯಾಕೆ ಹಾಕಿದ್ರು ಅಂತಂದ್ರೆ ನಾವು ಗಟ್ಟಿಯಾದಂಥದ್ದು ಕಸದ ಬುಟ್ಟಿಗೆ ಹಾಕಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ನಾವು ಯಾವುದೇ ಪಕ್ಷದಲ್ಲಿ ಗಟ್ಟಿಯಾಗಿ ಹೇಳಲಿಲ್ಲ. ಹಾಗಾಗಿ ನಮ್ದು ಕೂಡ ಕೊರತೆ ಇದೆ. ಆ ಕೊರತೆನ ತುಂಬತಕ್ಕಂಥ ಕೆಲಸ ಈಗ ನಾವು ಮಾಡಬೇಕು. ನಾವು ಗಟ್ಟಿಯಾಗಿ ಮಾಡಿ ಆ ಕೆಲಸ ಮಾಡಿ ಮತ್ತೆ ಇದರ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ತುಂಬಾ ಇದೆ. ನಾನು ಹೆಚ್ಚು ಸಮಯ ನಲಗಬಾರ್ದು. ಅದೇ ಈಗೆಲ್ಲದೂ ಕೂಡ ಅಲ್ಟಿಮೇಟ್ ಆಗಿ ಅವನ ಕೃಷಿ ಅವನಿಗೆ ಲಾಭ ತರುವಂತಹ ಸಂಗತಿಗಳು ಯಾವ್ಯಾವ್ದು ಇದ್ದಾವೆ. ಇದೊಂದು ಒಳ್ಳೆ ಅವಕಾಶ. ಸ್ವತಃ ಅವರು ಕೂಡ ಕೃಷಿಕರಿದ್ದಾರೆ. ಕೃಷಿ ಸಮಸ್ಯೆ ಏನಿದೆ ನನ್ಗಿಂತ ಜಾಸ್ತಿ, ನಮ್ಮೆಲ್ಲರಿಗಿಂತ ಜಾಸ್ತಿ ಅವರಿಗೆ ಗೊತ್ತಿರ್ತಕ್ಕ. ಹಾಗಾಗಿ ಅದನ್ನ ಹೇಳಕ್ ಹೋಗಲ್ಲ. ಆದ್ರೆ ಆ ದಿಕ್ಕಿನೊಳಗೆ ಕೃಷಿಕ ಲಾಭ ಗಳಿಸ್ತಕ್ಕಂಥ ಒಂದು ವಿಚಾರಗಳು ಏನಿದ್ದಾವೆ, ಅವನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಅದನ್ನು ಕಡಿಮೆ ಮಾಡುವಂತ ವಿಚಾರ ಏನಿದೆ, ಸರ್ಕಾರದಿಂದ ಅದಕ್ಕೆ ಬರಬೇಕಾಗಿರ್ತಕ್ಕಂಥ ಪೂರಕವಾದಂತ ಒಂದು ಕೃಷಿಕ ಸಮಾಜ ಅಂತಂದ್ರೆ ಬಹುಶಃ ನಾವು ಈಗ ಮಾದೇವಪ್ಪನವ್ರು ಆದ್ಮೇಲೆ ನಮ್ಗೆ ಕೃಷಿಕ ಸಮಾಜನೂ ಒಂದು ಐತೆ ಅಂತ ಹೇಳಿ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ಆದ್ರೆ ಈ ತರದ ಯಾವುದು ಸಂಸ್ಥೆಗಳಿದ್ದಾವೆ ಅದು ಮುಂಚೂಣಿಗೆ ತರ್ತಕ್ಕಂಥ ಕೆಲಸನೂ ಕೂಡ ಮಾದೇವಪ್ಪನವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಆ ರೀತಿ ಕೆಲಸ ಅವರು ಮಾಡ್ಲಿ, ರೈತರಿಗೂ ಕೂಡ ಅನುಕೂಲ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮೆಲ್ಲರ ಪರವಾಗಿ ಎಲ್ಲ ಇಂದ ಸಂಘಟನೆಗಳ ಪರವಾಗಿಯೂ ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಈ ಕಾರ್ಯದೊಳಗೆ ಯಶಸ್ವಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಆ ಯಶಸ್ವಿ ಆಗ್ತಕ್ಕಂಥ ಶಕ್ತಿ ಪರಮಾತ್ಮ ಅವರಿಗೆ ಕೊಡ್ಲಿ ಅನ್ನುವಂಥ ಪ್ರಾರ್ಥನೆಯನ್ನ ಮಾಡಿ ನನ್ನ ಮಾತನ್ನ ನಿವೃತ್ತ ಅಧಿಕಾರಿ ಆದರೂ ಸಹ ಸಮಾಜಮುಖಿ ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು ಅನ್ನೋ ಚಿಂತನೆಯಿಂದ ನಾಯಕತ್ವವನ್ನು ವಹಿಸಿಕೊಂಡಿರುವಂತ ನಾಯಕತ್ವ ವಹಿಸ್ಕೊಂಡಿದ್ದಾರೆ ಅಂತ ಹೇಳಬೇಕಾಗ್ತದೆ. ನಾವು ಅಧ್ಯಕ್ಷರಾಗಿ ನೇಮಕ ಮಾಡಿಲ್ಲ. ಆ ನಾಯಕತ್ವ ಕೊಟ್ಟಿರ್ತಕ್ಕಂಥ ಜಿಲ್ಲಾ ಸಂಚಾಲಕರು ಗೆಳೆಯರಾಗಿರ್ತಕ್ಕಂಥ ಕಲ್ಲಪ್ಪನವರೇ, ಇದೀಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಅಹಿಂದ ಸಂದೇಶವನ್ನು ನೀಡಿರ್ತಕ್ಕಂಥ ಸಿದ್ದರಾಮಣ್ಣವರೇ, ಮಾಜಿ MLC ಮತ್ತು ಹೋರಾಟಗಾರ, ಅವರ ಚಿಂತನೆಗಳ ಬಗ್ಗೆ ಆಮೇಲೆ ಮಾತಾಡ್ತಾರೆ. ಮತ್ತೊಬ್ಬ ಶಿವಮೊಗ್ಗ ನಗರದ ಎಲ್ಲ ಎಲೆಕ್ಷನ್ ನಲ್ಲೂ ಒಬ್ಬ ಹಿಂದುಳಿದವನು ಗೆದ್ದಾನೆ ಅಂತ ಹೇಳಿದ್ರೆ ಹೋರಾಟ ಶುರುವಾಯ್ತು. ಆಮೇಲೆ ಏನೇನೋ ಆಯ್ತು, ಭೂ ಸುಧಾರಣೆ ಹೋರಾಟ ಶುರುವಾದಾಗ ನಾನು ಕಣ್ಣಾಗ ಕಟ್ಟಿದಂಥದ್ದು, ನಾನು ಸಂತೆಗೆ ಹೋಗ್ತಿದ್ದೆ ಸೊರಬಕ್ಕೆ. ಈ ಇದಾರಲ್ಲ ಅವ್ರ ಬಡತನ ಹೇಗಿತ್ತಪ್ಪ ಅಂದ್ರೆ ಇವತ್ತು ಕಣ್ಣ ನೀರು ಬರುತ್ತೆ. ಹೇಗೆ ಶೋಷಣೆ ಮಾಡಿದ್ರು ಅವರಂದ್ರೆ ಹೆಣ್ಣು ಮಕ್ಕಳು ಇಲ್ಲಿಂದ ಮೇಲೇನೆ ಸೀರೆ ಉಟ್ಕೋಬೇಕಾಗಿತ್ತು, ಒಳಂಗಿ ಹಾಕೊಂಡು ಕಂಬಳಿ ಹಾಕೊಂಡು ಹೋಗ್ಬೇಕಾಗಿತ್ತು. ಆ ಸಂತೆಯಲ್ಲಿ ಚಳವಳಿ ಬಂದಂತ ಜನರನ್ನು ನೋಡಿದೆ ನಾನು. ಒಳಂಗಿ ಹಾಕೊಂಡು ಕಂಬಳಿ ಹಾಕೊಂಡು ಈಡುಗಳು, ಅವ್ರಿಗೇನು ಅರಿವೇ ಇರಲಿಲ್ಲ. ನಾನು ಕಣ್ಣ ನೋಡಿದ್ದಂತು. ಚಳವಳಿ ಓಡಾಡ್ತಾ ಇದ್ರು. ಕುಕ್ಕಟ್ಟೆ ನಮ್ಮ ಮರಿಯಪ್ಪನವರು ಒಂದು ನಾಯಕತ್ವ ವಹಿಸಿದ್ರು ನಾನು ಸ್ವಲ್ಪ ಸಂಸ್ಥೆ ನೋಡಿದಾಗ. ಆದರೆ ಆ ಚಳವಳಿ ಎಲ್ಲಿ ಮುಕ್ತಪ್ಪ ಅಂತ ಹೇಳಿದ್ರೆ ಈ ರಾಜ್ಯದ ಭೂ ಸುಧಾರಣೆ ಕಾಯ್ದೆ ಬರೋದಕ್ಕೆ ಅವಕಾಶ ಮಾಡ್ಬೋದು. ದೊಡ್ಡ ಸಂದೇಶ. ಅಲ್ಲಿ ಮೇಜರ್ ಆಗಿ ಬಂದವರು ಯಾರಪ್ಪ ಅಂದ್ರೆ ಇಡಿಗರೇ ಹೆಚ್ಚಾಗಿ. ಗೋಪಾಲ್ ಗೌಡರ ನೇತೃತ್ವದಲ್ಲಿ ನಡೆದಂತ ಚಳವಳಿಯಲ್ಲಿ ಅದರಲ್ಲಿ ನಾಯಕತ್ವ ಹುಟ್ಟಿದ್ದು ಈಡಿಗರಲ್ಲಿ ದೊಡ್ಡ ನಾಯಕತ್ವ ಹುಟ್ಟಿತು. ಕಾಗೋಡು ತಿಮ್ಮಪ್ಪನವರು
ಗಂಗಾರತ್ನವರು, ಸ್ವಾಮಿರಾಯರು ಒಳ್ಳೆ ಚಳವಳಿ, ಜಾತಿಗೆ ಚಳವಳಿ ಬಹಳ ಮುಖ್ಯ ಅಂತ ನನಗೂ ಅನಿಸ್ತು ಅವತ್ತು ನೋಡಿದಾಗ. ಅವ್ರು ಚಳವಳಿ ಮಾಡಿದ ಪ್ರತಿಫಲ ಅವರಿಗೆ ಮಾತ್ರ ಲಾಭ ಆಗಲಿಲ್ಲ. ಇವತ್ತು ಭೂ ಸುಧಾರಣೆ ಅಂತ ಅದ್ಭುತ ಕಾನೂನನ್ನ 70ರ ದಶಕದಲ್ಲಿ ದೇವರಾಜ ತಂದ್ರಲ್ಲ, ಅದು ಸಾಮಾನ್ಯ ವಿಚಾರ ಅಲ್ಲ. ಕೆಲವರೆಲ್ಲ ಮಾತಾಡಿದ್ರೆ ನಾನು ಮಾತಾಡಕ್ಕೆ ಬಹಳ ಬೇಕಾಗುತ್ತೆ. ಅದೊಂದು ವಿಷಯನ ನಾನು ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಸೀಲಿಂಗ್ ಲಿಮಿಟ್ ತಂದ್ರು, ಸೀಲಿಂಗ್ ಲಿಮಿಟ್. ದೊಡ್ಡ ದೊಡ್ಡ ರೈತರು, ಸಾವಿರಾರು ಎಕರೆ ರೈತರು ಇರ್ತಕ್ಕಂಥವ್ರು ಫಾರಂ ನಂಬರ್ 11 ಡಿಕ್ಲೇರ್ ಮಾಡ್ಕೋಬೇಕು. ಅವನು 1 ಯೂನಿಟ್ಗೆ ಡಿ ಕ್ಲಾಸ್ ಲ್ಯಾಂಡ್ 54 ಎಕರೆ, ಡಿ ಕ್ಲಾಸ್ ಲ್ಯಾಂಡ್ 20 ಎಕರೆ, 10 ಎಕರೆ ಮೇಲೆ ಯಾರ ಹೆಸರು ಇರಲಿಲ್ಲ. ದೇವರಾಜ ತಂದು ಇವತ್ತು ನೆನಪು ಮಾಡ್ಕೊತಾ ಇದ್ದೀನಿ ನಾನು ಆ ವಿಷಯ. ಭೂ ಸುಧಾರಣೆ ಕಾಯ್ದೆ ಆ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ರಿಜಿಸ್ಟ್ರೇಷನ್ ಮಾಡಕ್ ಪಾಣಿ ಗಿಣಿ ಬೇಕಾಗಿರ್ಲಿಲ್ಲ. ನೀನ್ ಖಾತೆ ಮಾಡುವಾಗ 4 ಎಕರೆ ಮಾಡ್ಕೊತಿದ್ದೆ. ಪಕ್ಕದಲ್ಲಿ ಒಬ್ಬ ಸಣ್ಣ ರೈತ ಇದ್ದ ಅಂದ್ರೆ ಅದ್ ಪೋಡಿ ಆಗದೆ ಇದ್ರೆ ಗೊತ್ತಿಲ್ಲದ ಪೋಡಿ ಮಾಡ್ಕೊಂಡು ಅವನು ಮಾಡ್ಕೊಂಡು ಖಾತೆ ಮಾಡ್ಕೊಂಡು ನಿನ್ ಜಮೀನೆಲ್ಲ ಹುಡ್ಕೊಂಡು ಹೋಗುವಂತ ಸನ್ನಿವೇಶ ನಾನು ಕಣ್ಣಲ್ಲಿ ನೋಡಿದ್ದು. ಸಿದ್ದರಾಮಯ್ಯ ಗ್ರೌಂಡ್ ರಿಯಾಲಿಟಿ ನನಗೆ ಗೊತ್ತಿರೋದು. ಈ ತರ ಕೆಲ ವರ್ಗಗಳಿಗೆ ಘೋಷಣೆ ಎಲ್ಲ ಹಂತದಲ್ಲೂ ಆಗಿದೆ. ಆಗ ಒಂದು ಆ ಚಳವಳಿಯಾಗಿ ರಾಜ್ಯಕ್ಕೆ ಕಾನೂನು ಬಂದಿದ್ರಿಂದ ಅವ್ರ ಚಳವಳಿಯಿಂದ ಎಲ್ಲ ಜಾತಿಯ ಹಿಂದುಳಿದರಿಗೂ ಲಾಭ ಆಯ್ತು ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಭೂಮಿ ಎಲ್ಲ ಕೆಲವರದೇ ಸೊತ್ತು, ನಮ್ದಲ್ಲ ನಿಮ್ದಲ್ಲ. ಲೆಕ್ಕ ಹಾಕಿದ್ರೆ ಲೆಕ್ಕಕ್ಕೆ ಇಲ್ಲ. ನನಗೆ ಟ್ರಿಬ್ಯುನಲ್ ಒಂದು ಸನ್ನಿವೇಶ ಬಂತು. ಸಿದ್ದರಾಮಯ್ಯ ಟ್ರಿಬ್ಯುನಲ್ ಮೆಂಬರ್ ಇದ್ದೆ. ನಮ್ಮವ್ರು ಬರ್ತಿದ್ದಿಲ್ಲ, ಅರ್ಜಿಯಾಗಿ ಮನೆಯಾಗಿರ್ತಿದ್ರು. ನಾನು ಹೋಗಿ ಕರ್ಕೊಂಡ್ಬರ್ಬೇಕು, ಕೂಡ್ಸ್ಕೋಬೇಕು. ಸದಸ್ಯರು ನಾ ಹೇಳ್ದಂಗೆ ಕೇಳಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಅದರಲ್ಲೂ ಮೇಲ್ವರ್ಗದವರಿದ್ರು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ. ಅಲ್ಲಿ ಒಳಗ್ ಬಂದಾಗ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ಅವನ ಕಡೆ ನೋಡ್ತಾ ಇರ್ಲಿಲ್ಲ, ಲ್ಯಾಂಡ್ ಲಾರ್ಡ್ ಕಡೆ ನೋಡ್ತಿರ್ಲಿಲ್ಲ. ಅವ್ನ ಮುಖನೇ ನೋಡ್ಬಾರ್ದು, ನನ್ನ ಮುಖನೇ ನೋಡ್ಬೇಕು ಅಂತ ಹೇಳ್ಬಿಟ್ಟಿದ್ದೆ. ಅವ್ನು ನನ್ನ ಮುಖ ನೋಡ್ಕೊಂಡು ಹೇಳೋ ಅಂತಿದ್ದೆ. ನೀ ಜಮೀನ್ ಮಾಡಿದ್ಯೇನೋ ಕೇಳಿದೆ. ನಡೆದ ಘಟನೆಗಳನ್ನ ಬಹಳಷ್ಟು ಇದಾವ ಉದಾಹರಣೆ. ನೀ ಜಮೀನ್ ಮಾಡಿದ್ಯೇನೋ ಇಷ್ಟು ಹೇಳ ಸಾಕಲ್ಲ, ಮಾತಾಡೋದೇ ಬೇಡ ನೀನು ಅಂತಿದ್ದೆ. ನೋಡ್ರಿ ಹೇಳ್ತಾನೆ, ನನಗೂ ಗೊತ್ತೈತಿ. ಅವ್ರು ಕೇರಾಗೆಲ್ಲ ಓಡಾಡಿದ್ದೀನಿ, ಅವ್ನು ಪಡೆದು ನೋಡಿದ್ದೀನಿ, ನನಗಿಂತ ಸಾಕ್ಷಿ ಬೇಕಾ ಬರೀದೆ ಅಂತಿದ್ದೆ. ಒಂದು ಸನ್ನಿವೇಶ. ಇನ್ನೊಂದು ಸನ್ನಿವೇಶ ಬಹಳ ಚೆನ್ನಾಗಿದೆ. ಸಿದ್ದರಾಮಯ್ಯ ಎಷ್ಟೈತು ಸ್ವಾಮಿ, ಇವ್ ನೋಡಿದಿರೋದು ಇಷ್ಟ ಐತಿ, ಅವ್ನು ನೋಡಿದಿರೋದು ಇಷ್ಟ ಐತಿ ಅಲ್ಲ, ಹೊಡೆದಿರೋದು ಅಂತ ಹೇಳ್ಬಿಟ್ಟು ನಾವು ಅವನ್ ಬಾಯಿ ಉಳಿಸ್ಕೊಡ್ರಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ, ತೀರ್ಥ ತಂದೇನೆ, ಪ್ರಸಾದ ತಂದೇನೆ, ಕಟ್ಗೆ ಮನಿದ್ರು. ನಾನ್ ಕೇಳಿದೆ, ಅಲ್ಲಪ್ಪ ದೇವರು ಎಲ್ಲಿದ್ದಾನೆ ಅಂತ ಕೇಳಿದೆ. ನಡೆದ ಘಟನೆ ಇದು, ನನ್ನ ಅನುಭವಗಳು ಬಹಳ ಇದಾವೆ. ಇದೊಂದು ಸನ್ನಿವೇಶ. ಆವಾಗ ಅವನು ಹೇಳ್ದ, ಸ್ವಾಮಿ ನಮ್ಮ ಮನೆಯಾಗಿ ದೇವರಿದೆ. ಯಾವುದು ಅವಿಗ್ರಹ ಇಲ್ಲಪ್ಪ. ನನಗೆ ಸಿಟ್ಟು ಬಂದ್ಬಿಡು. ನಿಮ್ ಮನೆಗೊಂದು ದೇವ್ರು, ದೇವರಿಗೊಂದು ಜಮೀನ್. ನಾನು ದುಡಿತೇನೆ ಅಂದ್ರೆ ಜಮೀನ್ ಇಲ್ಲದೆ ಬರೀರಿ ಅಂದ್ರೆ ಬಹಳ ರಫ ಮಾತಾಡ್ತಿದ್ದೇವೆ. ಆ ಕಳಕಳಿ ಒಂದು ಉದಾಹರಣೆಗಳು. ಆಮೇಲೆ ಬಹಳಷ್ಟು ವಿಚಾರ ಇದೆ, ನಾನು ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ. ನಾರಾಯಣ ಗುರು ಅಂತಾರಲ್ಲ, ನಮ್ಮೂರಲ್ಲಿ ಒಂದು ಗಲಾಟೆ ಏನ್ರಿ, ನಾರಾಯಣ ಗುರು ಈಗ ಹಬ್ಬಿಸ್ತಾ ಇದಾರೆ ಆಯ್ತಾ. ಆ ಸನ್ನಿವೇಶದಲ್ಲಿ ಒಂದು ಊರಲ್ಲಿ ಗಲಾಟೆ ಆಗುತ್ತೆ ಅಂತ ಬಹಳ ಒಂದು ಗಲಾಟೆ ಆಗುತ್ತೆ. ಅಲ್ಲಿ ಲಿಂಗಾಯತರೆಲ್ಲ ಸೇರಿ ಇಲ್ದವ್ರ ಮನೆಗಳ ಮೇಲೆ ಕಲ್ಲು ಹೊಡಿತಾರೆ. ಇಲ್ಲಿ ಬರಮ ಯಾವನ ಅವನು ನಮ್ಮ ಜನರಿಗೆ ಒಳಗ್ ಬಿಟ್ಟಿಲ್ಲ ಅಂತಲ್ಲ ದೇವಸ್ಥಾನದ ಹೋಗಿ, ನಿಮ್ಮ ಅಪ್ಪನ ದೇವಸ್ಥಾನ ಈಗ ಬಸವಣ್ಣ ಇದನ್ನೇ ಹೇಳ್ಯಾರ. ನನ್ನ ಜೊತೆ ಬಹಳ ಮನೆಯಲ್ಲಿ ಹೆಣ್ಣು ಮಕ್ಳಿಗೆ ಕೇಳಬೇಕು ಹಂಗೆ ಕೂತೆ. ಅವನಾರು ವೇದಿಕೆ ಮೇಲೆ ಇಲ್ಲಿ ಇವನ್ ಯಾರೋ ಅಂತ ಬೈತೀರಾ. ಬಹಳ ಆವೇಶ ನನ್ಗೆ. ನನ್ನ ಭಾಷೆನೇ ಬೇರೆ ಇತ್ತು. ಈಗ ಅದನ್ನ ಹೇಳಕ್ ಹೋಗಲ್ಲ. ವಯಸ್ಸು ಬರ್ರೋ, ಬಂದಿದ್ದೇನೆ ಬರ್ರೋ, ಗಂಡಸರ ಒಬ್ಬರ ಅಷ್ಟು ಬರ್ರೋ, ನಾನಿರೋವರೆಗೂ ಜಾಗಕ್ಕೆ ಬಿಡಲ್ಲ. ಧ್ವನಿ ಕೇಳಿ ಬಾಗಿಲು ಹಾಕ್ಕೊಂಡ್ಬಿಟ್ರು. ಸಿದ್ದರಾಮಯ್ಯ ಹಿಂಗಾಯ್ತು ಪೂರ್ತಿ 2 ಕೇರಿ ಬಂದ್ ಕೇಳ. ಹೌದೇನವ ಹೇಳ್ದೆ,
ಹೋಗಲ್ಲ ಹಬ್ಬ ಇವತ್ತು ನಾ ಮಾಡೋಣ, ನಾನು ಹೋಗಲ್ಲ, ಹಬ್ಬ ಮಾಡೇ ಹೋಗ್ತೀನಿ, ಬಸವಣ್ಣ ದೇವಸ್ಥಾನ ಪೂಜೆ ಮಾಡಿ ನಮ್ಮ ಹೆಂಗಸರೆಲ್ಲ ಹೋಗಿ ಪೂಜೆ ಮಾಡಿ ಇಲ್ಲೇ ಬೇಗ ಬೆಲ್ಲ ತಿಂದು ಹೋಗ್ತೀನಿ ಅಂತ ಕುರ್ಚಿ ತರ್ರ ಅಂದೆ. ಅವ್ನು ಯಾರ ಪೂಜಾರಿ ಅಂತ ಕೂಗಿದೆ, ಓಣೆ ಯಾಕೆ ಬರ್ಬಾರ್ದು ಅವ್ನು, ಬರೀ ಹೆಸರು ಕೇಳಿದ್ರೆ ನಡ್ಗೋಲ್ಲ, ಬೇರೆ ಪ್ರಶ್ನೆ. ಪೂಜಾರಿ ನಿಜ ಅಂದೆ. ಎಲ್ಲ ಉಗಾದಿ ಹಬ್ಬ ನನಗೆ ಇಷ್ಟು ಬೇವು ಬೆಲ್ಲ ತಿಂತಿದ್ರು. ಇದು ಯಾಕೆ ಹೇಳ್ತೀನಿ ಅಂದ್ರೆ ಈ ವರ್ಗಗಳು ಬಡತನ, ಅವಮಾನ, ಬರೀ ಬಡತನ ಅನುಭವಿಸಿಲ್ಲ ನಾವು, ವರ್ಗಕ್ಕಾದ ಅನ್ಯಾಯವನ್ನ ಎಷ್ಟೇ ಕಷ್ಟ ಬಂದ್ರು ಎದುರಿಸ್ತೀನಿ ಅಂತ ಧೈರ್ಯ ಇದ್ರೆ ಮಾತ್ರ ನಾಯಕತ್ವಕ್ಕೆ ಬರಬೇಕು, ಸುಮ್ಮನೆ ತೋರ್ಸೋದಕ್ಕೆ ಬರಬಾರದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸ್ಯಾಂಪಲ್, ಇನ್ನು ಬಹಳ ಇಲ್ಲ ಉದಾಹರಣೆಗಳು. ಒಂದ್ಸರಿ ಸಿದ್ದರಾಮಯ್ಯ ನಮ್ಮ ಜನಕ್ಕೆ ಆತ್ಮಸ್ಥೈರ್ಯ ಹೆಂಗ್ ಬಂತು ಅಂತ ಹೇಳ್ತೀನಿ. ನಾನು ಹಳ್ಳಿಗೆ ಹೋಗ್ತೇನೆ ಅಂದ್ರೆ ಎಲ್ಲ ಜನ ಬಂದು ಕಾಯರು, ನಮ್ಮ ಏಕೆ ಜನ ಮಾತ್ರ ಹಲ್ಗಿ ತರರು, ಚಲವಾದಿ ಜನ ವಾಲ್ಗ ತರರು, ನಮ್ಮ ಹಿಂದುಳಿದವರು ತೋಳ್ ತರರು, ಅದೇ ಬೇಕು ತೋರಿಸ್ಬೇಕು ಅಂತ ನನ್ನ ನಾಯಕನ ಮಾಡಬೇಕು ಅನ್ನೋ ಉದ್ದೇಶ ಆಗಿತ್ತು. ಅವತ್ತು ನಾನು ಆ ಊರ ಹೆಸರು ಐತಿ, ನೆನಪೈತಿ, ಹೇಳಕ್ ಹೋಗಲ್ಲ. ಆಗ ಅಲ್ಲಿ ಗೌಡ್ರ ಮನೆ ಎಂಟ್ರೆನ್ಸ್ ಅಲ್ಲಿ ಇತ್ತು ಒಂದು ಗೌಡ್ರ ಮನೆ. ನಾನು ಎಲ್ಲರಿಗೂ ಗೌರವ ಕೊಡ್ತಿದ್ದಲ್ಲ, ನಮಸ್ಕಾರ, ಗೌಡ್ರಿ ಬನ್ನಿ ಮಾದೇವಪ್ಪ ಒಂದು ಟೀ ಕುಡಿದು ಹೋಗ್ರಿ ಅಂದ್ರು. ಇರ್ರಯ್ಯ ಗೌಡ್ರು ಕರೀತಾರೆ ಅಂತ ಒಳಗೆ ಹೋದ್ರು. ಇವರು ಹೊಡೆದೇ ಹೊಡಿತಾರೆ, ಹಲ್ಕಿನ ಒಳಗೆ ಊದೇ ಹೋಗ್ತಾರೆ, ಹೊಡೆದೇ ಹೊಡಿತಾರೆ. ನಾವು ಹೊರಗೆ ಬರಲಿಲ್ಲ. 5 ಜನ ಬಂದ್ರು. ಗೌಡ್ರ ಮನೆ ಚಾ ಮುಗಿಲಿಲ್ಲ ಅಂದ್ರೆ ಅಂದ್ರು. ಇದೇಪ್ಪ ಎಷ್ಟು ಚಾ ಕುಡಿತೀರಿ ನಮ್ಮ ಮನ್ಯಾಗ, ಬರ್ರಿ. ಎಂತ ಪದ ಬಳಸಿದ್ರು ಅಂದ್ರೆ ಇನ್ನೂ ನೆನಪಿರ್ತಕ್ಕಂಥ ಪದ ಆದ್ಮೇಲೆ ಕಲಹ, ಇನ್ನೂ ನೆನಪಿರ್ತಕ್ಕಂಥ ಪದ. ನೀವು ಹೋದ್ಮೇಲೆ ಬೈತಾರ ನಮಗೆ. ಆ ಕುರುಬ ಮಹಾದೇವಪ್ಪ ಬಂದಿದ್ದ, ಮಂಗನ್ ತಿನ್ನೋ ಬಂಗಾರಪ್ಪನ ಶಿಷ್ಯ ಬಂದಿದ್ದ, ನಿಮ್ ಶಿಷ್ಯ ನಿಮ್ ಗುರುನ ಅವನೇನಾ ಅವನ ಅಂತ ಅವಮಾನ ಮಾಡ್ತಾರೆ. ನಮಗೆ ಕೆಳ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ತಾಲೂಕು ಕೃಷಿ ಸಮಾಜಕ್ಕೆ ಎಡಿಗಳು ಸೆಕ್ರೆಟರಿ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಜಿಲ್ಲೆಗೆ ಜಿಲ್ಲಾ ಜೆಡಿಗಳು ಸೆಕ್ರೆಟರಿ ಇರ್ತಾರೆ, ರಾಜ್ಯ ಮಟ್ಟದಲ್ಲಿ ಡೈರೆಕ್ಟರ್ ಸೆಕ್ರೆಟರಿ ಇರ್ತಾರೆ. ಇದು ನಮ್ಮ ವಿಶೇಷ. ನಮಗೆಲ್ಲರಿಗೂ ಅಧ್ಯಕ್ಷರು ಕೃಷಿ ಸಚಿವರು, ಅಧ್ಯಕ್ಷ ಅಲ್ಲ, ಕಾರ್ಯಾಧ್ಯಕ್ಷ. ನಮಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಸರ್ಕಾರದ ಕಾರ್ಯಕ್ರಮಗಳು ರೈತರಿಗೆ ರೀಚ್ ಆಗಿವೆ ಎಲ್ಲ ತಿಳ್ಕೋಬೇಕು, ಎಲ್ಲ ರಿವ್ಯೂ ಮಾಡ್ತಾ ಬರ್ತೇನೆ. ಒಂದು ತಾಲೂಕು ಮಟ್ಟದಲ್ಲೂ ಹೋಗಿದ್ದೀನಿ ನಾನು. ನಿನ್ನೆ ಹಿರೇಕೆರೆಗೆ ಹೋಗಿದ್ದೆ, ಮೊನ್ನೆ ಹೊಸನಗರದಲ್ಲಿ. ಅಲ್ಲೇ ಗ್ರಿವೆನ್ಸಸ್ ಎಲ್ಲ ಕೇಳಿದೆ. ಅಲ್ಲಿ ಆನೆ ಹಾವಳಿ ಆಗುತ್ತೆ ಅಂತ, ಕಾಳ್ಕೊಂಡು ಬಿಡುದು, ಆಮೇಲೆ ಅಡಿಕೆ ಬೆಳೆಗೆ ಬಂದಂತ ರೋಗಗಳು. ಮೊದಲು ಅಧಿಕಾರ ವಹಿಸ್ಕೊಂಡು ತೀರ್ಥಹಳ್ಳಿಗೆ ಹೋಗಿದ್ದೆ. ನಾ ಎಲ್ಲರೂ ಕರಿತೇನೆ, ಅಲ್ಲಿ ಪಕ್ಷ ಪಾರ್ಟಿ ಇಲ್ಲಂಗೆ. ಈಗ ನಾನು ಹಂಗೆ ಮಾಡಕ್ ಬರೋದಿಲ್ಲ, ನಾವು ಪಕ್ಷದ ಐಡೆಂಟಿಫಿಕೇಶನ್ ಮಾಡಕ್ ಬರಲ್ಲ. ರೈತರದ್ದು ಎಲ್ಲರನ್ನೂ ಕರೆದು ಚರ್ಚೆ ಮಾಡ್ತೀವಿ. ಅಲ್ಲಿ ಆಕ್ಚುಲಿ ಇವತ್ತು ಒಂದು ದೊಡ್ಡ ವಿಷಯ ಅಂತಂದು ಹೇಳಿದ್ರೆ ಎಲೆ ಚುಕ್ಕೆ ರೋಗ ಬಂದಿರ್ತಕ್ಕಂಥದ್ದು. ಈಗಾಗಲೇ ಕೊಪ್ಪದಲ್ಲಿ, ಶೃಂಗೇರಿಯಲ್ಲಿ ಎಲೆ ಚುಕ್ಕೆ ರೋಗದಿಂದ ಇಡೀ ತೋಟಗಳೇ ಹಾಳಾಗ್ತದೆ. ಸಿದ್ದರಾಮಯ್ಯ ಹಾಳಾಗ್ಬಿಡ್ತೀವಿ. ಅವರು ಹೇಳ್ತಾರು, ನಾ ಕರೆಕ್ಷನ್ ಮಾಡ್ತಾ ಬಂದೆ ಸಿದ್ದರಾಮಯ್ಯ. ಆಮೇಲೆ ಒಂದು ಇವರಿಗೆ ಕೇಳಿದೆ, ಯಾರಿಗೆ, ದಳವಾಗಿ, ಸರ್ ನೀವೆಲ್ಲ ಕೇಳ್ತೀರಿ, ನೀವು ತೀರ್ಮಾನ ಮಾಡಿ ಹೇಳೋಗ್ತೀರಾ ಇದನ್ನ ಅಂದೆ. ನನ್ಗೆ ಗೊತ್ತಿತ್ತು. ಇಲ್ಲ, ರೆಕಮೆಂಡೇಶನ್ ಅಂತ ಅಷ್ಟೇ. ಇದನ್ನ ತೀರ್ಮಾನ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಂತ ಅಧಿಕಾರ ನಮಗಿಲ್ಲ. ಯಾಕೆಂದ್ರೆ ಅವರ ಫುಡ್ ಸೆಕ್ಯೂರಿಟಿ ಬಗ್ಗೆ ಕಾನೂನು ಇದ್ದದ್ರಿಂದ ಕಂಪ್ಲೀಟ್ ಸೆಂಟ್ರಲೈಸೇಷನ್ ಮಾಡಿ ಇಟ್ಕೊಂಡ್ಬಿಟ್ಟು ಅವರಲ್ಲಿ ಆಹಾರ ಭದ್ರತೆ ಇಲ್ಲದೆ ಇದ್ದಂತ ಕಾಲದಲ್ಲಿ ಆ ಕಾನೂನು ಬಂದ್ಬಿಡ್ತು. ಆ ಬಂದದ್ರಿಂದ ಏನಾಯ್ತು, ಅವರೇ ತೀರ್ಮಾನ ತಗೊಳ್ಳೋದ್ರಿಂದ ರೀಜನಲ್ ವೈಸ್ ಏನೇನಾಗ್ತದೆ ಅಂತ ಅಭಿಪ್ರಾಯ ಕೇಳೋದೇ ಇಲ್ಲ. ಈಗ ನಮ್ಮ ಕರ್ನಾಟಕದ ಪ್ರೆಸಿಡೆಂಟ್ ಅವ್ರಿಗೆ ಅದಕ್ಕೆ ಹೇಳಿದೆ ನಾನು, ಬೆಂಬಲ ಬೆಲೆ ಕೇಳಿದ್ರೆ ನೀವು ರೈತರು, ಉಮೇಶ್ ಯಾದವ್ ಇವರು ಬೆಂಬಲ ಬೆಲೆ. ನಾನೇನ್ ಕೇಳಿದೆ ಅಂದ್ರೆ, ನಮ್ಮಲ್ಲಿ ಎಷ್ಟು ಆಹಾರ ಉತ್ಪಾದನೆ ಯಾವ್ಯಾವ್ದಾಗ್ತದೆ ಅನ್ನೋದನ್ನ ಮೊದಲು ತಗೊಳ್ಳಿ ನೀವು ಫಸ್ಟ್. ನಾವ್ ಎಷ್ಟು ಕನ್ಸಂಪ್ಷನ್ ಇದೆ ಅನ್ನೋದು ಮೊದಲು ತಿಳ್ಕೊಳ್ಳಿ. ನಮ್ಮ ರಾಜ್ಯದ ಕನ್ಸಂಪ್ಷನ್ ಉಪಯೋಗ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ತಕ್ಕಂತೆ ನೀವು ಎಷ್ಟು ಹೆಚ್ಚಿಗೆ ಉತ್ಪಾದನೆ ಆಗಿದೆ ಅನ್ನೋದು ತಿಳ್ಕೊಳ್ಳಿ. ನಮ್ಮ ರಾಜ್ಯಕ್ಕಿಂತ ಹೆಚ್ಚಾಗಿ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಉತ್ಪಾದನೆ ಆಗ್ತದೋ ಅದನ್ನ ಖರೀದಿ ಮಾಡೋದಕ್ಕೆ ಸಿದ್ಧತೆ ಮಾಡಬೇಕು ಅಂತ ಹೇಳಿದೆ ನಾನು. ಆದ್ರೆ ಇಲ್ಲೇನಾಗ್ತಾ ಇದೆ, 20 ಕ್ವಿಂಟಲ್ ಕೊಡ್ಬೇಕಂತೆ, 10 ಕ್ವಿಂಟಲ್, ನಾನು 60 ಕ್ವಿಂಟಲ್ ಬೆಳೆದಿದ್ದೆ, ತಗೊಳ್ಳಲ್ಲ.
ನಾವೇನ್ ಹೇಳ್ತೀವಿ ಅಂದ್ರೆ ನಾವು ಸ್ವಾಮಿನಾಥನ್ ವರದಿ ಜಾರಿ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಈಗಲೂ ಕೇಳ್ತೀವಿ. ಪಾರ್ಲಿಮೆಂಟ್ ಎಲೆಕ್ಷನ್ ಘೋಷಣೆ ಆಗಿ ಮೋದಿ ಬರೋದಕ್ಕಿಂತ ಮುಂಚೆ ಅಜೆಂಡಾದಲ್ಲಿ ಸ್ವಾಮಿನಾಥನ್ ವರದಿ ಜಾರಿ ಕೊಡ್ತೀನಿ ಅಂತ ಹೇಳಿದೆ. ನೀವು ₹1 ಖರ್ಚು ಮಾಡಿದ್ರೆ ₹3 ಲಾಭ ಬರಬೇಕು. ನಾನಲ್ಲಿ ಭತ್ತ 500 ಚೀಲ ಇದೆ, ನಾಳೆ ಹೋಗಿ ಹೇರಬೇಕು, ಅಲ್ಲೇ ಚೆಕ್ ಕೊಟ್ಟು ಹೋಗ್ಬೇಕು ಅಂತ ನೀವು ಮಾಡ್ತೀರಾ? ಅದು ದೊಡ್ಡಸ್ತನ ಆಯ್ತಾ ನಮ್ಮ ರೈತರಿಗೆ? ಇದು ನಡೆದಂತದ್ದು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ಏನಾಗುತ್ತೆ, ಫುಡ್ ಕ್ರಾಪ್ ಅಂತಿಲ್ಲ, ನಾವು ಕಮರ್ಷಿಯಲ್ ಕ್ರಾಪ್ ಅದನ್ನ ಹೇಳ್ಬೇಕಂದ್ರೆ ಇನ್ನೊಂದು ಗಂಟೆ ಮಾತಾಡ್ಬೇಕಾಗುತ್ತೆ. ಹೇಳ್ತೀನಿ ಕೇಳು. ಇಲ್ಲಿ ನಮ್ಮ ಕೊಳೆ ರೋಗ ಬಂದಿತ್ತು ಸಿದ್ದರಾಮಣ್ಣ. ಅರ್ಥಪೂರ್ಣವಾಗಿರ್ತಕ್ಕಂಥ ಸಭೆಗೆ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಮಾದೇವಪ್ಪನವರೇ, ಸಿದ್ದರಾಮಣ್ಣ ಅವರೇ, ಶೇಷಾದ್ರಿ ಅವರೇ, ಜಫರುಲ್ಲಾರ್ ಅವರೇ, ಸನಾಮಲಾಜಿ ಅವರೇ, ಅದೇ ರೀತಿ ರಾಜಮ್ಮನವರೇ, ಕರಿಯಪ್ಪನವರೇ, ಶಿವಕುಮಾರ್, ಶಂಕರ್ರಾವ್ ಅವರೇ, ಎಳ್ಳೋಳಿ ಅವರೇ, ಲಿಂಗಪ್ಪನವರೇ, ಅದೇ ರೀತಿ ನಮ್ಮ ಎ.ಕೆ. ಚಂದ್ರಪ್ಪನವರೇ, ಉಮೇಶ್, ಆಮೇಲೆ ನಮ್ಮ ತಿಮ್ಮಪ್ಪನವರೇ, ನಟರಾಜ್ ಸಾಹೇಬ್ರೆ, ತಿಮ್ಮಪ್ಪನವರೇ, ಎಲ್ಲ ಇನ್ನಿತರೆ ಎಲ್ಲ ಅಯ್ಯಂದ ಬಂಧುಗಳೇ, ಇವತ್ತು ಇದು ಮಾಸಿಕ ಸಭೆ ಮತ್ತು ಎಲ್ಲರಿಗೂ ಗೌರವವನ್ನು ಸಲ್ಲಿಸ್ತಕ್ಕಂಥ ವಿಚಾರದೊಂದಿಗೆ ನಗರದ ಮಾದೇವಪ್ಪನಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಇವತ್ತೊಂದು ಕಾರ್ಯಾಗಾರದ ರೀತಿ ಇದೆ. ಇದು ಎಲ್ಲ ವಿಷಯದಲ್ಲೂ ಕೂಡ ಅಯ್ಯಂದಾದವರಿಗೆ ಪ್ರಭಾವಿತರನ್ನಾಗಿ ಮಾಡ್ತಕ್ಕಂಥ ವಿಚಾರ. ಪ್ರತಿಯೊಬ್ಬರ ಮಾತು ಕೂಡ ಅರ್ಥಪೂರ್ಣವಾಗಿದೆ, ಅನುಭವ ಇದೆ. ಅವರಿಗೆ ಅಹಿಂದಾದವರಿಗೆ ಹಿಂದಿದ್ದೀವಿ, ಯಾಕೆ ಹಿಂದಿದ್ದೀವಿ, ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಚಿಂತನೆ ಇದೆ ಅಂತಕ್ಕಂಥದ್ದು ನಿಜವಾಗಿ ಹೇಳ್ತೀನಿ. ಈ ಚಿಂತನೆ ಆಗಿದ್ದಾಗೆ ಆಗ್ತಾ ಇದ್ರು ಮಾತ್ರ ನಾವು ಚಾರ್ಜ್ ಆಗ್ತೇವೆ. ಇವತ್ತು ಸಭೆ ಮಾಡಿ ಸನ್ಮಾನ ಮಾಡಿ ಹಾರ ಹಾಕಿ ಹೋಗಿ ನಮ್ಮ ಪಾಡಿಗೆ ನಾವು ಇದ್ದು ಬಿಟ್ರೆ ಇದು ಏನು ಕೂಡ ಉದ್ಯೋಗಕ್ಕೆ ಬರೋದಿಲ್ಲ. ನಾವು ಇದನ್ನ ಮೆಲುಕು ಹಾಕ್ತಾ ಇರಬೇಕು. ಕಾರ್ಯಾಗಾರ ರೀತಿಯಲ್ಲಿ ಪ್ರತಿ ಇವತ್ತು ನಾವು ಈ ಜನ ಸೇರ್ಕೊಂಡು ಮಾತಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ನಮ್ಮ ಹಿಂದುಳಿದ ನಾಯಕರುಗಳು ಶ್ರಮ ತುಂಬಾ ಇದೆ. ಅದು ಡೈರೆಕ್ಟ್ ಆಗಿ ಶ್ರಮ ಕಾಣದೇ ಇದ್ರು ಅವರಲ್ಲಿ ಮುಂಚೂಣಿಯಲ್ಲಿ ಬಂದು ಅವರು ಫೇಸ್ ಮಾಡಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸಿ ನಾಯಕತ್ವ ಪಡ್ಕೊಂಡಿರ್ತಕ್ಕಂಥ ಒಂದು 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 ರಿಸಲ್ಟ್ ನಮ್ಮನ್ನು ಈ ಮಟ್ಟಕ್ಕೆ ಇವತ್ತು ಜಾಗೃತಿಯನ್ನಾಗಿ ಮಾಡಿದೆ. ನಿಜವಾಗೂ ಮಾದೇವಪ್ಪನವ್ರು ಹೇಳ್ಬೇಕಾದ್ರೆ ಉಪ್ಪಗಡ್ಡೆ ಮರಿಯಪ್ಪನವ್ರ ವಿಚಾರವನ್ನು ತಂದ್ರು. ನಮ್ಮ ಜನ ಮೇಲ್ವರ್ಗದ ಊರಿನಲ್ಲಿರ್ತಕ್ಕಂಥ ಬ್ರಾಹ್ಮಣರ ಮನೆಯಲ್ಲಿರ್ತಕ್ಕಂಥ ಬಂಗಾರವನ್ನ ನಾನು ಬಾಡಿಗೆಗೆ ತರಬೇಕಾಗಿತ್ತು. ಬಾಡಿಗೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಹೆಂಗಸರು ಅವ್ರ ಮನೆ ಹೋಗಿ ಕೆಲಸ ಮಾಡಬೇಕಾಗಿತ್ತು. ನಾವು ಬಿಳಿ ಬಟ್ಟೆ ಹಾಕಂಗಿರ್ಲಿಲ್ಲ, ಗಂಡಸರು ಏರ್ಗಚ್ಚೆ ಹಾಕಬೇಕಾಗಿತ್ತು, ಹೆಂಗಸರು ಕರಿ ಸೀರೆಯನ್ನು ಇಷ್ಟಕ್ಕೆ ಉಡಬೇಕಾಗಿತ್ತು. ಕಾಗೋಡು ತಿಮ್ಮಪ್ಪನವರು ಗಾಡಿ ಕಟ್ಕೊಂಡು ಹೋಗ್ಬೇಕಾರೆ ಗಾಡಿ ಮೇಲೆ ಕಾಲನ್ನ ಉದ್ದಕ್ಕೆ ಬಿಟ್ಕೊಂಡಿದ್ದಕ್ಕೆ ಬೈರು ನಾಯಕರಿಗೆ ಕಾಗೋಡು ತಿಮ್ಮಪ್ಪನವ್ರ ತಂದೆಗೆ 3 ಗೌಡ್ರು ಹೇಳಿ ಕಳಿಸ್ತಾರೆ, ನೀನು ಮಗನ ಕರ್ಕೊಂಡು ಬರ್ಬೇಕು ನಾಳೆ ಅಂತೇಳಿ. ಯಾಕೆ ಸ್ವಾಮಿ ಅಂತಾರ, ಮಗನ ಕರ್ಕೊಂಬ ಅಂತ ಹೇಳ್ತಾರೆ. ಏನೋ ಶಾಲೆ ಹೊಂಟಿದ್ಯಾ, ಕಾಲ ಕೆಳಗಿಟ್ಕೊಂಡು ಗಾಡಿ ಮೇಲೆ ಕುಂತಿದ್ದೆ ನೀನು, ಹುಷಾರ್. ಗಾಡಿ ಮೇಲೆ ಹೋಗ್ಬೇಕಾರೆ ನಾನಲ್ಲಿ ಬರ್ತೀನಿ ಅಂತೇಳಿ ನಿನಗೆ ಏನು ಕೂಡ ನಾನು ಕಾಣಲಿಲ್ಲ. ಕಾಲನ್ನ ಊಟ ಇರಲಿಲ್ಲ. ಈಗ ನಾವು ಸಂಘಟನೆ ಒಂದೇ ದಾರಿ, ನಾವು ಪ್ರಬಲವಾದ ಸಂಘಟನೆ ಮಾಡಬೇಕು. ಸಿದ್ದರಾಮಯ್ಯ ಹೇಳ್ದಂಗೆ ಅಲ್ಲಿ ಒತ್ತಡವನ್ನು ತರ್ತಕ್ಕಂಥ ಜಾಗೃತಿಯನ್ನು ಕ್ರಿಯೇಟ್ ಮಾಡಬೇಕು. ಆ ಜಾಗೃತಿಯಲ್ಲಿ ವೀಕ್ ಆಗಿದ್ದಕ್ಕೆ ನಮ್ಮ ಪರವಾಗಿ ರೆಡಿ ಆಗಿರ್ತಕ್ಕಂಥ ವರದಿಗಳೆಲ್ಲ ಹಿಂದಕ್ಕೆ ಹೋದವು. ಅದು ಜಾರಿಗೆ ತರಲೇಬೇಕು, ಅನುಷ್ಠಾನಕ್ಕೆ ತರಲೇಬೇಕು ಅಂತಕ್ಕಂಥ ಹೋರಾಟಗಳು ನಮ್ಮಲ್ಲಿ ಆಗಿಲ್ಲ. 3% ಇದ್ದವರಿಗೆ 10% ರಿಸರ್ವೇಶನ್ ಕೊಟ್ಟಾಗ ಇಡೀ ದೇಶದಲ್ಲಿ ಕ್ರಾಂತಿ ಆಗೋ ಮಟ್ಟಕ್ಕೆ ನಾವು ಇದ್ದಿದ್ರೆ ಜಾಗೃತಿನೇ ಕ್ರಿಯೇಟ್ ಆಗಲ್ಲ, ಸುಮ್ಮನೆ ಕುತ್ಕೊಬಿಟ್ವಿ. 3% ಇದ್ದವರಿಗೆ ರಿಸರ್ವೇಶನ್ 10% ಕೊಟ್ಟರು. ನಾವು ಯಾರು ಕೂಡ ಉಸಿರೆತ್ತಿಲ್ಲ ಇಂಡಿಯಾದಲ್ಲೇನೆ. ಆದ್ರೂ ನಮ್ಮ ಜನ ಅವ್ರಿಗೆ ಹೋಗ್ತಾರೆ, ಉಸುಗೆತ್ತಲಿಲ್ಲ. ನಾವು ಭಾರಿ ದೊಡ್ಡ ಮುಂದುವರೆದ್ಬಿಟ್ಟಿದ್ದೇವೆ, ಭಾರಿ ದೊಡ್ಡ
ಇನ್ನೇನು ಹಂತಕ್ಕೆ ಹೋಗಿದ್ದೇವೆ. ನಾವು ಮಹತ್ವಾಕಾಂಕ್ಷಿಗಳಾಗಿಲ್ಲ, ನಾವು ಅಲ್ಪ ತೃಪ್ತರಿದ್ದೇವೆ. ನಾವು ಮಹತ್ವಾಕಾಂಕ್ಷಿಗಳಾಗಿ ಹೋರಾಟಕ್ಕೆ ರೆಡಿ ಆದ ನಮ್ಗೆ ನೋಡ್ರೆ ಸಾಧು ಪೈಕ್ಯರು ನಮ್ಗೊಂದು ಸ್ಮಶಾನ, ಒಂದು ಏರಿ, ಒಂದು ಜಾಗ ಇದ್ರೆ ಸಾಕು, ನಮ್ಮನೆ ಒಂಚೂರು ಹಂಗ್ ಸಿಕ್ಕರೆ ಸಾಕು. ಇದು ಅಲ್ಲ. ಈ ನಾವು ಸಂವಿಧಾನ ಏನ್ ಹೇಳ್ತಿದೆ, ಸಂವಿಧಾನದ ಆಸೆಗೆ ತಕ್ಕಂತೆ ನಾವಿನ್ನೂ ಕೂಡ ಗುಲಾಮರೇ ಇದ್ದೇವೆ. ಅವರು ಹೇಳ್ತಾ ಇದ್ರು, ನಾ ಕರೆಕ್ಷನ್ ಮಾಡ್ತಾ ಬಂದಿತ್ತು. ಆಮೇಲೆ ಒಂದು ಇವ್ರಿಗೆ ಕೇಳಿದೆ, ಅವರಿಗೆ ದಳವಾಗಿ, ಸರ್ ನೀವೆಲ್ಲ ಕೇಳ್ತೀರಿ, ನೀವು ತೀರ್ಮಾನ ಮಾಡಿ ಹೇಳೋಗ್ತೀರಾ ಇದನ್ನ ಅಂದೆ. ನನ್ಗೆ ಗೊತ್ತಿತ್ತು, ಇಲ್ಲ ರೆಕಮೆಂಡೇಶನ್ ಅಂತ ಅಷ್ಟೇ. ಇದನ್ನ ತೀರ್ಮಾನ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಬೆಂಬಲ ಬೆಲೆಯನ್ನು ನಿಗದಿಪಡಿಸುವಂತ ಅಧಿಕಾರ ಅವರಿಗಿದೆ. ಯಾಕೆಂದ್ರೆ ಆವಾಗ ಫುಡ್ ಸೆಕ್ಯೂರಿಟಿ ಬಗ್ಗೆ ಕಾನೂನು ಇದ್ದದ್ರಿಂದ ಕಂಪ್ಲೀಟ್ ಸೆಂಟ್ರಲೈಸೇಷನ್ ಮಾಡಿ ಇಟ್ಕೊಂಡ್ಬಿಟ್ಟು ಅವರಲ್ಲಿ ಆಹಾರ ಭದ್ರತೆ ಇಲ್ಲದೆ ಇದ್ದಂತ ಕಾಲದಲ್ಲಿ ಆ ಕಾನೂನು ಬಂದ್ಬಿಡ್ತು. ಆ ಬಂದದ್ರಿಂದ ಏನಾಯ್ತು, ಅವರೇ ತೀರ್ಮಾನ ತಗೊಳ್ಳೋದ್ರಿಂದ ರೀಜನಲ್ ವೈಸ್ ಏನೇನಾಗ್ತದೆ ಅಂತ ಅಭಿಪ್ರಾಯ ಕೇಳೋದೇ ಇಲ್ಲ. ಈಗ ನಮ್ಮ ಕರ್ನಾಟಕದ ಪ್ರೆಸಿಡೆಂಟ್ ಅವ್ರಿಗೆ ಅದಕ್ಕೆ ಹೇಳಿದೆ, ನಾನು ಬೆಂಬಲ ಬೆಲೆ ಕೇಳಿದ್ರು ನೀವು ರೈತರು, ಉಮೇಶ್ ಯಾದವ್ ಇವರು ಬೆಂಬಲ ಬೆಲೆ. ನಾನೇನ್ ಕೇಳಿದೆ ಅಂದ್ರೆ, ನಮ್ಮಲ್ಲಿ ಎಷ್ಟು ಆಹಾರ ಉತ್ಪಾದನೆ ಯಾವ್ಯಾವ್ದಾಗ್ತದೆ ಅನ್ನೋದನ್ನ ಮೊದಲು ತಗೊಳ್ಳಿ ನೀವು ಫಸ್ಟ್. ನಾವ್ ಎಷ್ಟು ಕನ್ಸಂಪ್ಷನ್ ಇದೆ ಅನ್ನೋದು ಮೊದಲು ತಿಳ್ಕೊಳ್ಳಿ. ನಮ್ಮ ರಾಜ್ಯದ ಕನ್ಸಂಪ್ಷನ್ ಉಪಯೋಗ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ತಕ್ಕಂತೆ ನೀವು ಎಷ್ಟು ಹೆಚ್ಚಿಗೆ ಉತ್ಪಾದನೆ ಆಗಿದೆ ಅಂತ ತಿಳ್ಕೊಳ್ಳಿ. ನಮ್ಮ ರಾಜ್ಯಕ್ಕಿಂತ ಹೆಚ್ಚಾಗಿ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಉತ್ಪಾದನೆ ಆಗ್ತದೋ ಅದನ್ನು ಖರೀದಿ ಮಾಡೋದಕ್ಕೆ ಸಿದ್ಧತೆ ಮಾಡಬೇಕು ಅಂತ ಹೇಳಿದೆ ನಾನು. ಆದ್ರೆ ಇಲ್ಲೇನಾಗ್ತಾ ಇದೆ, 20 ಕ್ವಿಂಟಲ್ ಕೊಡ್ಬೇಕಂತೆ, 10 ಕ್ವಿಂಟಲ್, ನಾನು 60 ಕ್ವಿಂಟಲ್ ಬೆಳೆದಿದ್ದೇನೆ, ತಗೊಳ್ಳಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ, ನಾವು ಸ್ವಾಮಿನಾಥನ್ ವರದಿ ಜಾರಿ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಈಗಲೂ ಕೇಳ್ತೀವಿ. ಪಾರ್ಲಿಮೆಂಟ್ ಎಲೆಕ್ಷನ್ ಘೋಷಣೆ ಆಯ್ತು, ಮೋದಿ ಬರೋದಕ್ಕಿಂತ ಮುಂಚೆ ಅಜೆಂಡಾದಲ್ಲಿ ಸ್ವಾಮಿನಾಥನ್ ವರದಿ ಜಾರಿ ಕೊಡ್ತೀನಿ ಅಂತ ಹೇಳಿದೆ. ನೀವು 1 ರೂಪಾಯಿ ಖರ್ಚು ಮಾಡಿದ್ರೆ 3 ರೂಪಾಯಿ ಲಾಭ ಬರಬೇಕು ರೈತನಿಗೆ. ಹಾಗಾದ್ರೆ ಅವ್ನು ಬದುಕು ಕಟ್ಕೊತಾನೆ. ಬೆಳೆದಿದ್ದನ್ನು ಖರೀದಿ ಮಾಡಬೇಕು. ಆ ವಿಷಯ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಒಂದು ಸಣ್ಣ ವಿಷಯ ಹೇಳಿ